ನಿನ್ನೆಯ ದಿವಸ ನಾವು ಅನೇಕ ವಿಷಯಗಳನ್ನು ಚಿಂತನೆ ಮಾಡಿದ್ದೇವೆ. ಭಾರತ ದೇಶ ದರ್ಶನಶಾಸ್ತ್ರಗಳಲ್ಲಿ ವಿಶಿಷ್ಟವಾದಂಥ ದೇಶ ಭಾರತ. ಬಹಳ ವಿಭಿನ್ನವಾದಂತಹ ದೇಶ ಭಾರತ. ಇಲ್ಲಿ ಅನೇಕ ದರ್ಶನಶಾಸ್ತ್ರಗಳಿದೆ. ಈ ದೇಶದಲ್ಲಿ ಒಂದೇ ಮುಖ ಇದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬಹಳ ಅಪರೂಪವಾದಂಥ ಈ ದೇಶದೊಳಗಡೆ ಎಷ್ಟು ದರ್ಶನಶಾಸ್ತ್ರಗಳಿದೆ ಅಂದರೆ 4 ವೇದಗಳ ದರ್ಶನ ಇದೆ, ಉಪನಿಷತ್ತಿನ ದರ್ಶನ ಇದೆ, ಚಾರುವಾಹಕ ದರ್ಶನ ಇದೆ, ಜೈನ ದರ್ಶನ ಇದೆ, ಬೌದ್ಧ ದರ್ಶನ ಇದೆ, ಮಾಧ್ಯಮಿಕ ದರ್ಶನ ಅನ್ನತಕ್ಕಂಥ ಒಂದು ಸುಂದರವಾದ ದರ್ಶನ ಇದೆ, ಯೋಗಾಚಾರ್ಯ ದರ್ಶನ ಅನ್ನತಕ್ಕಂಥ ಒಂದು ದರ್ಶನ ಇದೆ, ಗೌಡಪಾದ ಆಚಾರ್ಯ ಅನ್ನತಕ್ಕಂತಹ ವೇದಾಂತ ದರ್ಶನ ಇದೆ, ಶಂಕರರ ವೇದಾಂತ ದರ್ಶನ ಇದೆ, ರಾಮಾನುಜಾಚಾರ್ಯರ ವಿಶಿಷ್ಟ ದ್ವೈತ ದರ್ಶನ ಇದೆ, ಮಧ್ವಾಚಾರ್ಯರ ದ್ವೈತ ದರ್ಶನ ಇದೆ, ಬಸವಾದಿ ಪ್ರಮಥರ ಶಟಸ್ಥಳ ದರ್ಶನ ಇದೆ. ನಿಮ್ಮ ಮೊಬೈಲ್ಗಳು ಆದಷ್ಟು ಸೈಲೆಂಟ್ ಇರಬೇಕು. ಎಲ್ಲ ದರ್ಶನಗಳು ಈ ದೇಶದಲ್ಲಿ ಬಹಳ ಅಪರೂಪವಾಗಿ ಹೊರಹೊಮ್ಮಿದೆ. ಆ ದರ್ಶನಗಳಿಗೆ ತಮ್ಮದೇ ಆದಂಥ ಅನುಯಾಯಿಗಳಿದ್ದಾರೆ. ತಮ್ಮದೇ ಆದಂಥ ಅನುಯಾಯಿಗಳನ್ನು ಹೊಂದಿರತಕ್ಕಂತಹ ದರ್ಶನಗಳಿದೆ ಈ ದೇಶದೊಳಗೆ. ಗೌಡಪಾದಾಚಾರ್ಯರ ವೇದಾಂತ ದರ್ಶನ, ನಂತರ ಶಂಕರಾಚಾರ್ಯರ ವೇದಾಂತ ದರ್ಶನ. ಬಹಳ ದೊಡ್ಡವರು ಗೌಡಪಾದಾಚಾರ್ಯರು ಅನ್ನತಕ್ಕಂಥ ಬಹಳ ದೊಡ್ಡ, ಬಹಳ ಅತ್ಯದ್ಭುತವಾದಂಥ ವೇದಾಂತದ ಪ್ರಕ್ರಿಯೆಗಳನ್ನು ಕೊಟ್ಟಿರ್ತಕ್ಕಂಥವ್ರು. ನಾನು ಹೇಳುವ ಉದ್ದೇಶ ಏನು ಅಂದರೆ, ಈ ದೇಶದಲ್ಲಿರುವ ಎಲ್ಲ ದರ್ಶನಗಳ ಜೊತೆಯಲ್ಲಿ ಲಿಂಗಾಯತ ಧರ್ಮದ ಒಂದು ಶಟಸ್ಥಳ ದರ್ಶನವೂ ಇದೆ. ನಾನು ಹೇಳಿದೆ, ಅನೇಕ ದರ್ಶನಗಳಲ್ಲಿ ಈ ಸಮಾಜದೊಳಗಡೆ ಒಂದೊಂದು ದರ್ಶನಕ್ಕೆ ತನ್ನದೇ ಆದಂಥ ವಿಭಿನ್ನವಾದಂಥ ತಾತ್ವಿಕ ಚಿಂತನೆಯ ಉಪಾಸನ ವಿಧಾನಗಳನ್ನು ಒಳಗೊಂಡಿರ್ತಕ್ಕಂತಹ ಆಧ್ಯಾತ್ಮದ ಪರಂಪರೆಯ ಸಾಧನೆಗಳಿದೆ. ಬಹಳ ಜನರಿಗೆ ನಮ್ಮ ಪ್ರವಚನಗಳನ್ನು ಪರಿಪೂರ್ಣತೆಯಿಂದ ಕೇಳೋದಿಲ್ಲ, ಅದು ಬಹಳ ಕಷ್ಟ. ಎಲ್ಲ ವಿಚಾರಧಾರೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಭಾರತ ದೇಶದಲ್ಲಿ ಬಸವಣ್ಣನವರ ಭಾರತ ಏನು ಅನ್ನತಕ್ಕಂಥ ಒಂದು ದರ್ಶನವೂ ಇದೆ. ಆ ದರ್ಶನಗಳಿಗೆ ಬೇಕಾಗಿರ್ತಕ್ಕಂತಹ ವಿಚಾರಧಾರೆಗಳನ್ನು ಒಳಗೊಂಡಿರ್ತಕ್ಕಂತಹ ತಾತ್ವಿಕ ಚಿಂತನೆಗಳನ್ನು ಒಳಗೊಂಡು ಆ ಸಮುದಾಯವನ್ನು ಕಟ್ಟಿಕೊಂಡು ಬಂದಿದ್ದಾರೆ ಅವರು. ಈಗ ನೋಡಿ, ಜೈನ ಧರ್ಮದೊಳಗಡೆ ಇರ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರಧಾರೆಗಳನ್ನು ನೋಡ್ತೇವೆ. ಪ್ರಾಕೃತ ಭಾಷೆಯಲ್ಲಿ ಜೈನ ಧರ್ಮ ಬಂದಿದೆ. ಒಂದೊಂದು ಧರ್ಮಕ್ಕೆ ತನ್ನದೇ ಆದಂಥ ಭಾಷೆಗಳಿದೆ. ಜೈನ ಧರ್ಮ ಪ್ರಾಕೃತ ಭಾಷೆಯಲ್ಲಿದೆ, ಬೌದ್ಧ ಧರ್ಮ ಪಾಲಿ ಭಾಷೆಯಲ್ಲಿದೆ, ವೇದಾಂತದ ಎಲ್ಲ ದರ್ಶನಗಳು ಸಂಸ್ಕೃತ ಭಾಷೆಯಲ್ಲಿದೆ, ಶಟಸ್ಥಳ ದರ್ಶನ ಕನ್ನಡ ಭಾಷೆಯಲ್ಲಿದೆ. ಯಾವ ಗುರು, ಯಾವ ಮಹಾತ್ಮರು ತಮ್ಮ ದರ್ಶನವನ್ನ, ತಮ್ಮ ತತ್ವಚಿಂತನೆಗಳನ್ನ ಪ್ರತಿಪಾದನೆ ಮಾಡ್ತಾರೆ,
ಅವರು ತಮ್ಮ ಭಾಷೆಯಲ್ಲೇ ಪ್ರತಿಪಾದನೆ ಮಾಡ್ತಾರೆ. ಭಾಷೆಯನ್ನು ಒಳಗೊಂಡಿದೆ. ಬಹಳ ಜನ ತಿಳ್ಕೊಂಡಿದ್ದಾರೆ ಸಂಸ್ಕೃತ ನಮಗೆ ವಿರೋಧ ಅಂತ. ವಿರೋಧ ಅಲ್ಲ, ಭಾಷೆಗಳು ಯಾವುದೂ ನಮಗೆ ವಿರೋಧವಿಲ್ಲ. ಭಾಷೆಗಳು ಮನುಷ್ಯನನ್ನ ಸಂವಹನ ಮಾಡತಕ್ಕಂಥದ್ದು, ಪ್ರಕ್ರಿಯೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಭಾಷೆ. ಜನಾಂಗೀಯ ಹುಟ್ಟಿದ ಮೇಲೆ ಭಾಷೆ ಹುಟ್ಟಿದೆ, ಮೊದಲೇ ಭಾಷೆ ಇರೋದಿಲ್ಲ. ಜನಾಂಗೀಯ ಹುಟ್ಟಿದ ಮೇಲೆ ಧರ್ಮ ಸಿದ್ಧಾಂತಗಳು ಹುಟ್ಟುತ್ತೆ, ಮೊದಲೇ ಧರ್ಮ ಇರೋದಿಲ್ಲ. ನಿಸರ್ಗ ಮೊದಲು, ನಂತರ ಮನುಷ್ಯ, ನಂತರ ಮನುಷ್ಯನಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಧರ್ಮಗಳು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಕಾಣತಕ್ಕಂಥದ್ದು ಜೈನ ಧರ್ಮವನ್ನ ನಾವು ನೋಡಿದಾಗ, ಜೈನ ಧರ್ಮದಲ್ಲಿ ಅವರದೇ ಆದಂತಹ ಪ್ರಾಕೃತ ಭಾಷೆಯಲ್ಲಿ ಬಂದಿರತಕ್ಕಂತಹ ಬಹಳ ಅತಿ ಅದ್ಭುತವಾದಂತಹ ಚಿಂತನೆಗಳಿದೆ. ಯಾಕಂದ್ರೆ ಜೈನ ಧರ್ಮ ಬಹಳ ಪುರಾತನವಾದಂತಹ ಧರ್ಮ ಈ ದೇಶಕ್ಕೆ, ಬಹಳ ಪುರಾತನವಾದುದು. ಮೊದಲನೆಯವನು ವೃಷಭ, ಕೊನೆಯವರು ಮಹಾವೀರ. 24 ಜನ ತೀರ್ಥಂಕರರು. ಅದರೊಳಗಡೆಯೂ ಸಹ ದಿಗಂಬರ್, ಶ್ವೇತಂಬರ್, ತೇರಾಪಂತ್, ಮಂದಿರ್ ಪಂತ್, ಶ್ರಾವಕ, ಶ್ರಾವಿಕ ಅನ್ನತಕ್ಕಂಥ ಅನೇಕ ಒಳ ಉಪಪಂಗಡಗಳನ್ನು ನಾವು ನೋಡ್ತೇವೆ ಜೈನ ಧರ್ಮದವರು. ಅಂತಹ ಜೈನ ಧರ್ಮದೊಳಗಡೆ ದಶಧರ್ಮಗಳನ್ನು ಕೊಡ್ತಾರೆ ಅವರು. 10 ಸಿದ್ಧಾಂತಗಳನ್ನು ಒಳಗೊಂಡು ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಜೈನ ಧರ್ಮದವರು. ಜೈನ ಧರ್ಮದವರು 10 ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ವಿಚಾರಧಾರೆಗಳನ್ನು ಒಳಗೊಂಡು ಅವರು ಶಾಸ್ತ್ರವನ್ನ ಹೇಳುತ್ತಾರೆ. ಅವರು ಜೈನ ಧರ್ಮದವರು ದೇವರ ವಿಚಾರದಲ್ಲಿ ಜೈನರು ಬಹಳ ಮೌನ. ಹಾಗಾಗಿ ಅವರು ಎಲ್ಲೂ ಸಹ ಈ ಭಾರತ ದೇಶದ ಯಾವ ಕಾಲ್ಪನಿಕ ದೇವರ ಗುಡಿಗುಂಡಾರಗಳನ್ನು ಕಟ್ಟುವುದಿಲ್ಲ. ಜೈನ ಮಂದಿರವನ್ನು ಬಿಟ್ಟು ಬೇರೆ ಕಟ್ಟುವುದಿಲ್ಲ ಅವರು. ಅವರಿಗೆ ತೀರ್ಥಂಕರರೇ ದೊಡ್ಡವರು. ತೀರ್ಥಂಕರರೇ ಅವರಿಗೆ ಕೊನೆಯ ವ್ಯವಸ್ಥೆ ಅದು. ತೀರ್ಥಂಕರನ ಬಿಟ್ಟು ಅವರು ಯಾವುದನ್ನು ಮಾಡುವುದಿಲ್ಲ. ಅವರಲ್ಲಿ ಮುನಿಗಳಿಗೆ ಬಹಳ ಶ್ರೇಷ್ಠತೆ, ಬಹಳ ದೊಡ್ಡದು ಮುನಿಗಳು, ಬಹಳ ದೊಡ್ಡ ದೊಡ್ಡ ಮುನಿಗಳಾಗಿ ಹೋಗಿದ್ದಾರೆ. ಕುಂದ ಮಹಾರಾಜ ಅನ್ನತಕ್ಕಂಥ ಮುನಿಗಳು ಇತ್ತೀಚಿನ ದಿನಗಳಲ್ಲಿ. ಅನೇಕ ಜೈನ ಪರಂಪರೆಗಳನ್ನು ನೋಡಿದಾಗ ಇಡೀ ಅಖಂಡ ಭಾರತದ ಎಲ್ಲ ಕಡೆಯಲ್ಲಿ ಜೈನ ಧರ್ಮದ ಪಳವಳಿಕೆಗಳನ್ನು ನಾವು ನೋಡ್ತೇವೆ. ಯಾಕೆಂದ್ರೆ ಬಸವಣ್ಣನ ಭಾರತ ದರ್ಶನ ಅದಾಯಿತು. ಇಂತಹ ಜೈನ ಧರ್ಮದಲ್ಲಿ ಅವರು 10 ವಿಚಾರಗಳನ್ನು ಏನಿಡ್ತಾರೆ ಅಂದ್ರೆ, ಉತ್ತಮ, ಕ್ಷಮ, ವಿನಯ, ಸರಳತೆ, ಶುಚಿತ್ವ, ಸತ್ಯ, ಸಂಯಮ, ತಪ, ತ್ಯಾಗ, ಅನ್ಕಿಂಚನ್ಯ, ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಅವರು 10 ಸಿದ್ಧಾಂತಗಳ ಮೇಲೆ ಆ ಧರ್ಮವನ್ನು ಅವರು ಪಾಲಿಸ್ತಾರೆ. ಮುನಿಗಳು ಪಾಲಿಸ್ತಾರೆ, ಅನುಯಾಯಿಗಳು ಪಾಲಿಸ್ತಾರೆ. ಅದು ಅವರ ಧರ್ಮದ ವೈಶಿಷ್ಟ್ಯತೆ. ಹಾಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರಧಾರೆಗಳನ್ನು ನಾವು ನೋಡಿದಾಗ, ಬೌದ್ಧ ಧರ್ಮ ಬಹಳ ಪುರಾತನವಾದುದು ಅನ್ನೋದಕ್ಕಿಂತ ಬೌದ್ಧ ಮತ್ತು ಮಹಾವೀರ ಸಮಕಾಲೀನವರು, ಬಹಳ ದೂರ ಏನಿಲ್ಲ. ಅವರು ಬಹಳ ಹತ್ತಿರದವರೇ ಅವರು. ಜೈನ ಧರ್ಮ ಅಂತೂ ಅವರ ಉದ್ದೇಶ ಬಹಳ ಮುಖ್ಯವಾಗಿರ್ತಕ್ಕಂಥ ಸೂತ್ರವೇ ಅಹಿಂಸೋ ಪರಮೋ ಧರ್ಮ. ಮಾರ್ಚ್ 30 ಜೈನ ಧರ್ಮದ ದಿಗಂಬರನಾಗಿರ್ತಕ್ಕಂಥ ಮಹಾವೀರರು ಹುಟ್ಟಿದ ದಿನ. ಇಂತಹ ಜೈನ ಧರ್ಮದಲ್ಲಿ ಅವರು ಸಹ ಬಹಳ ಮುಖ್ಯವಾಗಿ ಅವರು ಯಾವುದನ್ನ ಇಟ್ಟಿದ್ದಾರೆ ಅಂತಂದ್ರೆ, ಸಮ್ಯಕ್ ದೃಷ್ಟಿ, ಬೌದ್ಧ ಧರ್ಮದಲ್ಲಿ ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್, ಸಮ್ಯಕ್ ಕರ್ಮಥ, ಸಮ್ಯಕ್ ಅಜೀವ, ಸಮ್ಯಕ್ ವ್ಯಾಯಾಮ, ಸಮ್ಯಕ್ ಸ್ಮೃತಿ, ಸಮ್ಯಕ್ ಸಮಾಧಿ ಅಂತ ಹೇಳ್ತಾರೆ. ಅದರ ಮೇಲೆ ಅದು ನಿಂತಿರ್ತಕ್ಕಂಥದ್ದು ಆ ಧರ್ಮ. ಬುದ್ಧದೇವ ಬಹಳ ಅಪರೂಪವಾದಂಥ ಧರ್ಮವನ್ನು ಈ ಜಗತ್ತಿಗೆ ಕೊಟ್ಟು ಹೋದರು. ಅವ್ರ ಹತ್ರ ಒಂದು ಸಾಲು ಬಂದು ಕೇಳ್ತಾರೆ ಯಾರೋ ಒಬ್ಬರು ಬುದ್ಧದೇವನ ಹತ್ರ, ಜೀವನ ಅಂದ್ರೆ ಏನು ಅಂತ. ಜೀವನ ಅಂದ್ರೆ ಏನು ಅಂತ ಬುದ್ಧದೇವನ ಹತ್ರ ಒಬ್ಬರು ಬಂದು ಕೇಳಿದಾಗ ಬುದ್ಧದೇವ ಹೇಳ್ತಾನೆ, ಜೀವನ ಅಂದ್ರೆ ಏನಲ್ಲಪ್ಪ, ಬಹಳ ಬಿಗೆ ಬೇಡ, ಹರಿದು ಹೋದಿತ್ತು, ಸಡಿಲ ಬಿಡಬೇಡ, ನಾದ ಉಂಟಾಗ್ಲಿಕ್ಕಿಲ್ಲ ಅಂತ. ಜೀವನದ ಸೂತ್ರ ಇದೆ ಅಂದ್ರೆ ಬಹಳ ಅಪರೂಪವಾದ ಸೂತ್ರಗಳನ್ನು ಕೊಟ್ಟು ಹೋಗಿರ್ತಾರೆ ಜಗತ್ತಿನಲ್ಲಿ.
ಇಂತಹ ಬೌದ್ಧ ಧರ್ಮವನ್ನು ನಾವು ನೋಡಿದ ನಂತರ, ಜೈನ ಧರ್ಮವನ್ನು ನೋಡಿದ ನಂತರ ಬಹಳ ಮುಖ್ಯವಾಗಿರ್ತಕ್ಕಂತಹದನ್ನು ನಾವು ಈ ಸಮಾಜದಲ್ಲಿ ನೋಡುವುದಾದರೆ, ಬಹಳ ಪ್ರಚಲಿತವಾಗಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂತಹ ಧರ್ಮಗಳಲ್ಲಿ ನಮ್ಮ ಅದ್ವೈತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಶಂಕರಾಚಾರ್ಯರು, ಅದಕ್ಕೆ ಮುಂಚೆ ಗೌಡಪಾದಾಚಾರ್ಯರು ವೇದಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಓದಬೇಕು, ಎಲ್ಲರೂ ಚೆನ್ನಾಗಿ ಓದಬೇಕು, ಬಹಳ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸದ ಕೊರತೆ ಎಂದೂ ಆಗಬಾರದು ಮನುಷ್ಯನಿಗೆ. ನಾನು ಪ್ರತಿದಿನ 4 ತಾಸು ಓದ್ತೇನೆ. ಬೆಳಿಗ್ಗೆ ನಿಮ್ಮ ಹತ್ರ ಪ್ರವಚನ ಮಾಡೋಕ್ಕೆ ಬರೋ ಪೂರ್ವದಲ್ಲಿ ಓದಿಕೊಂಡೇ ಬರ್ತೇನೆ. ಯಾಕೆಂತ ಹೇಳಿದ್ರೆ, ತಿಳಿದಿದ್ದೇನೆ ಅಂತ ಕೂತ್ಕೊಂಡ್ರೆ ಅದು ನಡೆಯೋದಿಲ್ಲ. ಪ್ರತಿದಿನ ಅಭ್ಯಾಸ ಮಾಡಬೇಕು. ಮನುಷ್ಯ ಸನ್ಯಾಸಿಗಳಿಗೆ ಸ್ವಾಧ್ಯಾಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸನ್ಯಾಸಿಗಳಿಗೆ ಪ್ರತಿದಿನ ಸನ್ಯಾಸಿಗಳಾಗಿದ್ದೇವೆ ಅಂತ ಹೇಳಿದ ಮೇಲೆ ನಮ್ಮ ಜೀವನದಲ್ಲಿ ಪ್ರತಿದಿನ ಸ್ವಾಧ್ಯಾಯ, ಶಿವಯೋಗ, ಅದರಲ್ಲಿ ನಾವು ಸಾಕ್ಷೀಕರಣಗೊಳಿಸ್ಕೊಳ್ಬೇಕು. ಇಲ್ಲಾಂದರೆ ನಮ್ಮನ್ನು ಅಲ್ಲಾಡಿಸಿ ಬಿಡ್ತದ್ರಿ. ನಮಗೆ ಹಣದ ಬಲ, ಸನ್ಯಾಸಿಗಳಿಗೆ ಹಣದ ಬಲದ ಮೇಲೆ ಜೀವನ ಇರೋದಿಲ್ಲ, ಸಮಾಜದ ಬಲದ ಮೇಲೆ ಜೀವನ ಇರೋದಿಲ್ಲ. ಸಮಾಜ ಒಂದ್ಸಲ ಬಲ ಕೊಡ್ಬೋದು, ತೆಗಿಬೋದು, ಹಣ ಒಂದ್ಸಲ ಹೋಗ್ಬೋದು, ಬರ್ಬೋದು. ಸನ್ಯಾಸಿಗಳಿಗೆ ಬಲ ಯಾವುದು ಅಂತಂದರೆ ಅವರ ಸಾಧನೆಯ ಆತ್ಮಬಲವೇ ಬಹಳ ದೊಡ್ಡ ಆತ್ಮಬಲ ಅನ್ನತಕ್ಕಂಥದ್ದನ್ನು ಸನ್ಯಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ಸನ್ಯಾಸಿಗಳಿಗೆ ಜೀವನದಲ್ಲಿ ಯಾವ ಬಲ ಅಂತ ಹೇಳಿದ್ರೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆತ್ಮಬಲ. ಆತ್ಮಬಲ ಇರಲಿಲ್ಲ ಅಂತಂದ್ರೆ ಸನ್ಯಾಸಿಗಳು ಈ ಸಮಾಜದಲ್ಲಿ ಹೊರಟೋಗ್ಬಿಡ್ತಾರೆ, ನಿಲ್ಲೋದಿಲ್ಲ, ಎದುರಿಸಕ್ಕಾಗಲ್ಲ ಸಮಾಜವನ್ನ. ಬಹಳ ಜನ ನಾವೇನು ತಿಳ್ಕೊಂಡಿದೀವಿ, ಹಣದ ಬಲದಿಂದ ನಿಂತ್ಕೊಳ್ಬಹುದು. ಸನ್ಯಾಸಿಗೆ ಬಲವೇ ಜ್ಞಾನ. ಸನ್ಯಾಸಿಗಳಿಗೆ ಬಲವೇ ಜ್ಞಾನ, ಸನ್ಯಾಸಿಗಳಿಗೆ ಸಾಧನವೇ ಜ್ಞಾನ, ಸನ್ಯಾಸಿಗಳಿಗೆ ಪ್ರತಿದಿನ ಅಭ್ಯಾಸ, ನಿಧಿಧ್ಯಾಸ, ಯೋಗ ಇದೇ ಅವರ ಜೀವನ. ಅದನ್ನು ಅವ್ರು ಯಾರ ಎದುರಿಗೆ ತೋರಿಸ್ಕೊಳ್ಬೇಕಾಗಿಲ್ಲ, ಒಬ್ಬರೇ ಮಾಡಬೇಕು. ಅದನ್ನು ಒಬ್ಬರೇ ಮಾಡಬೇಕು. ಆಗಲೇ ಸಮಾಜದೊಳಗಡೆ ನಿಂತ್ಕೊಳ್ಳೋಕೆ ಸಾಧ್ಯ. ಸನ್ಯಾಸಿಗಳು ಜಡ್ಜ್ಮೆಂಟ್ ಮಾಡಿಬಿಡುತ್ತದ್ರಿ ಸನ್ಯಾಸಿಗಳನ್ನ, ಸಮಾಜ ಜಡ್ಜ್ಮೆಂಟ್ ಮಾಡಿಬಿಡುತ್ತಾರೆ. ನಾವುಗಳು ಮಾತನಾಡೋವಾಗಲೇ ಜಡ್ಜ್ಮೆಂಟ್ ಬರೀತೀರಿ. ನೀವು ಬಹಳ ದೊಡ್ಡ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಗಳು ನನ್ನ ಎದುರಿಗೆ ಕುಂತವ್ರು. ನೀವು ಬಹಳ ದೊಡ್ಡ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರು, ಬರೆದು ಬಿಡ್ತೀರಿ ನೀವು. ಇದು ಹೀಗೆ, ಇದು ಇಷ್ಟೇ, ಇದೀಗೆ. ಯಾಕೆ ಅಂತ ಹೇಳಿದ್ರೆ ಸನ್ಯಾಸ ಧರ್ಮದೊಳಗಡೆ ಇರ್ತಕ್ಕಂಥ ವಿಚಾರಧಾರೆಗಳನ್ನು ಓದಬೇಕಾದ್ರೆ ಬಹಳ ಕಷ್ಟ. ಬಹಳ ಜನರಿಗೆ ಸನ್ಯಾಸ ಧರ್ಮವನ್ನು ಪಾಲಿಸೋದೇ ಬಹಳ ಕಷ್ಟ. ಅದರಲ್ಲಂತೂ ಸನ್ಯಾಸ ಧರ್ಮದೊಳಗಡೆ ವಿರಕ್ತ ಧರ್ಮ ಪಾಲಿಸೋದು ಬಹಳ ಕಷ್ಟ. ಮಿತಿ ಮೀರಿದದು ವಿರಕ್ತ ಧರ್ಮ ಅನ್ನತಕ್ಕಂಥದ್ದು. ವಿರಕ್ತ ಧರ್ಮ ಇದೆಯಲ್ರಿ, ಜಗತ್ತಿನಲ್ಲಿ ಲಿಂಗಾಯತ ಜೈನ ಧರ್ಮ ಬಿಟ್ಟ ಮೇಲೆ ಬಹಳ ಚೆನ್ನಾಗಿ ಬದುಕುವಂತ ಆಚರಣೆ ಇರ್ತಕ್ಕಂಥ ಧರ್ಮ ಅಂದ್ರೆ ಅದು ಶರಣ ಧರ್ಮ ಮತ್ತು ಲಿಂಗಾಯತ ಧರ್ಮ. ಬಹಳ ಚಂದ ಧರ್ಮ, ಬಹಳ ಅಚ್ಚುಕಟ್ಟಾಗಿ ಪಾಲನೆ ಮಾಡಬೇಕು. ಅದನ್ನ ಅಚ್ಚುಕಟ್ಟಾಗಿ ಪಾಲಿಸಬೇಕು. ಏನೇ ಪಾಲಿಸಿದರೂ ಸಹ ಆತ್ಮಬಲದ ಜ್ಞಾನ ಇರಬೇಕು ಮನುಷ್ಯನಿಗೆ. ಎಲ್ಲವನ್ನ ಕಳೆದುಕೊಳ್ಳಬಲ್ಲ ಮನುಷ್ಯ. ಹಣ ಬರ್ತದ ಹೋಗ್ತದ್ರಿ ಮನುಷ್ಯನ ಹತ್ರ. ಸಮಾಜ ಕೊಡುವ ಗೌರವ ಒಂದು ದಿವಸ ಇರಬಹುದು, ಒಂದು ದಿವಸ ಹೋಗಬಹುದು. ಆದರೆ ಸನ್ಯಾಸಿ ಮಾತ್ರ ಏಕಾಂಗಿಯಾಗಿ ಉಳಿದುಕೊಳ್ಳಬೇಕಾಗ್ತದೆ. ಏಕಾಂಗಿಯಾಗಿ ಉಳಿದುಕೊಳ್ಳಬೇಕಾಗ್ತದೆ, ಏಕಾಂಗಿಯಾಗಿ ಸಾಧನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಬಸವಣ್ಣನವರು ನೋಡ್ರಿ ಎಷ್ಟು ಏಕಾಂಗಿ ಆದರೂ ಕೊನೆಗೆ ಒತ್ತಿದೆ, ಬಿತ್ತಿದೆ, ಕಟ್ಟಿದೆ, ಏಕಾಂಗಿ ಆದ್ರು ಧೈರ್ಯ ನೋಡ್ರಿ, ಬಿಡ್ಲಿಲ್ಲ. ಅದು ಎಷ್ಟು ಶಕ್ತಿ. ಹಾಗೇ ಬೌದ್ಧ ಧರ್ಮದೊಳಗಡೆಯೂ ಅದೇ ರೀತಿ ಇರ್ತದೆ, ಜೈನ ಧರ್ಮದಲ್ಲಿಯೂ ಅದೇ ರೀತಿ ಇರ್ತದ. ಸನ್ಯಾಸ ಧರ್ಮದೊಳಗಡೆ ಅತಿ ಅದ್ಭುತವಾಗಿರ್ತಕ್ಕಂತಹ ಭಾರತೀಯದಲ್ಲಿರ್ತಕ್ಕಂಥ ಎಲ್ಲಾ ಸನ್ಯಾಸ ಧರ್ಮಗಳು ಬಹಳ ಒಳ್ಳೆ ರೀತಿಯ ಪಾಠವನ್ನು ಹಾಕಿದ್ದಾರೆ. ಆದರೆ ಅದನ್ನು ನಾವು ಪಾಲಿಸುವುದರಲ್ಲಿ ಸೋಲ್ತಾ ಇದ್ದೇವೆ ಅಷ್ಟೇ ಹೊರತು ಸಮಾಜ ಸೋತಿಲ್ಲ. ನಾವು ಸಾಧಿಸುವವರಲ್ಲಿ ಸೋತಿದೆ ಅಷ್ಟೇ. ನಾವು ಸಾಧಿಸ್ಬೇಕು, ಸನ್ಯಾಸಿಗಳದವರು ಸಾಧಿಸ್ಬೇಕು. ಪ್ರತಿದಿನ ಶಾಸ್ತ್ರವನ್ನು ಓದಬೇಕು, ಶಾಸ್ತ್ರವನ್ನು ಹೇಳಬೇಕು, ಶಾಸ್ತ್ರವನ್ನು ಜನರಿಗೆ ತಿಳಿಸಬೇಕು.
ಹಾಗಾಗಿ ಎಲ್ಲ ಧರ್ಮಗಳಲ್ಲಿ ಅತಿ ಅದ್ಭುತವಾದಂಥ ವಿಚಾರಧಾರೆಗಳನ್ನು ಗೊಂಡಿದ್ದರಂತಕ್ಕಂಥದ್ದು. ಹಾಗೆ ಶಂಕರಾಚಾರ್ಯರು ತಮ್ಮ ಮತವನ್ನು ಸ್ಥಾಪನೆ ಮಾಡುವಾಗ ಅವರು ಬಹಳ ಮುಖ್ಯವಾಗಿ 4 ವಿಧಾನದಲ್ಲಿ ಅವರು ಈ ವಿಚಾರವನ್ನು ಮಂಡನೆ ಮಾಡಿದರು. ಶಂಕರಾಚಾರ್ಯರು 4 ವಿಧ ಅವರು: ವಿವೇಕ, ವೈರಾಗ್ಯ, ಷಟ್ಸಂಪತ್ತು, ಮೋಕ್ಷ. ಈ 4 ಇಟ್ಟರು. ನಾನು ಯಾಕೆ ನಿಮಗೆ ಇದನ್ನೆಲ್ಲ ತಿಳಿಸ್ತಾ ಇದ್ದೀನಿ ಅಂದರೆ, ಏನೇನು ಇದೆ ಈ ಭಾರತ ದೇಶದೊಳಗಡೆ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ಆವಾಗ ಭಾರತ ಕಟ್ಟಲಿಕ್ಕೆ ಬರ್ತದೆ. ಭಾರತ ಒಂದು ಪರ್ಪರಿಯಲ್ಲಿ ಕಟ್ತೀನಿ, ಧ್ವಜದಲ್ಲಿ ಕಟ್ತೀನಿ, ಕಟ್ಟಕ್ಕಾಗೋದಿಲ್ಲ ರೀ. ಭಾರತ ಅದಲ್ಲ, ಭಾರತ ಹಾಗೆ ಕಟ್ಟಲಿಕ್ಕೆ ಬರೋದಿಲ್ಲ. ಅವರು ಬಹಳ ಮುಖ್ಯವಾಗಿ 4 ಸಿದ್ಧಾಂತಗಳನ್ನು ಇಟ್ಟವರು ಹೇಳುತ್ತಾರೆ. ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞೆಯೇ ಬ್ರಹ್ಮ. ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞೆಯೇ ಬ್ರಹ್ಮ. ಅಹಂ ಬ್ರಹ್ಮಸ್ಮಿ, ನಾನು ಬ್ರಹ್ಮಸ್ವರೂಪನಾಗಿದ್ದೇನೆ. ತತ್ವಮಸಿ, ನೀನು ಅದೇ ಆಗಿದ್ಯಾ, ಬ್ರಹ್ಮಸ್ವರೂಪನಾಗಿದ್ಯಾ. ಆಯಮಾತ್ಮ ಬ್ರಹ್ಮ, ಆತ್ಮವು ಬ್ರಹ್ಮವಾಗಿದೆ ಅನ್ನತಕ್ಕಂಥದ್ದು. ಬ್ರಹ್ಮ ಅಂತ ಹೇಳಿದ್ರೆ 3 ಮುಖ ಇರ್ತಕ್ಕಂಥದ್ದಲ್ರಿ. ಬಹಳ ಜನರಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರನ ಸ್ವರೂಪದ ಅರ್ಥ ಗೊತ್ತಿಲ್ಲ. ಇದು ಬಹಳ ಚೆನ್ನಾಗಿ ತಗೊಂಡು. ಬ್ರಹ್ಮ ಅಂತಂದ್ರೆ 4 ತಲೆ 3 ತಲೆ ಈ ಚಿತ್ರಗಳನ್ನು ಬರೆದಿಟ್ಟಿದಲ್ಲ, ಅದಕ್ಕೆ ಬ್ರಹ್ಮ ಅನ್ನೋದಿಲ್ಲ. ಬ್ರಹ್ಮ ಅಂದ್ರೆ ಇಟ್ ಈಸ್ ಕ್ರಿಯೇಟಿಂಗ್, ಉತ್ಪತ್ತಿಸುವುದು. ವಿಷ್ಣು ಅಂತ ಹೇಳಿದ್ರೆ ಅದನ್ನು ಸಂರಕ್ಷಿಸುವುದು. ಈಶ್ವರ ಅಂತ ಹೇಳಿದ್ರೆ ಅದನ್ನು ಬೇಡವಾದಾಗ ಲಯ ಮಾಡುವುದು. ಇದು 3 ಈ ಸೃಷ್ಟಿಯೊಳಗಡೆ ಇದೆ. ಶಬ್ದಗಳ ಆಧಾರದ ಮೇಲೆ ನೋಡಬೇಕು. ಬಹಳ ಜನರಿಗೆ ಶಬ್ದ ಮಡಿವಂತಿಕೆ ಆಗ್ಬಿಡ್ತದೆ. ಶಬ್ದಗಳು ಯಾರ ಸಮಾಜದೂ ಅಲ್ಲ, ಅದು ಯಾವ ಧರ್ಮದೂ ಅಲ್ಲ, ಅದು ಯಾವ ವಿಚಾರಧಾರೆಗಳನ್ನು ಒಳಗೊಂಡಿರೋದಿಲ್ಲ ಶಬ್ದಗಳು. ಅದರೊಳಗಡೆ ಇರುವ ಶಬ್ದ ಇದಕ್ಕೆ ತಗೊಂಡಿದ್ದಾರೆ, ಇದರೊಳಗಡೆ ಇರುವ ಶಬ್ದ ಅದರೊಳಗಡೆ ಇದೆ ಅಂತ ಹೇಳಿದ್ರೆ ಆಗೋದಿಲ್ಲ. ಶಬ್ದ ಅನ್ನತಕ್ಕಂಥದ್ದು ಇದೆಯಲ್ಲ, ಭಾಷೆ ಯಾವಾಗ ಪ್ರಾರಂಭವಾಗಿದೆ ಅವತ್ತೆಲ್ಲವೂ ಶಬ್ದಗಳು ಪ್ರಾರಂಭ ಆಗ್ತಾ ಬರ್ತದದು. ಭಾಷೆಗಳು ಪ್ರಾರಂಭವಾದಾಗಲೇ ಶಬ್ದಗಳು ಪ್ರಾರಂಭ ಆಗೋದು. ಹಾಗಾಗಿ ಅದ್ವೈತದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಅವರು ಆ ರೀತಿಯಲ್ಲಿ ಹೇಳ್ತಾರೆ. ವಿಶಿಷ್ಟ ಅದ್ವೈತನಾಗಿರ್ತಕ್ಕಂಥ ರಾಮಾನುಜಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಧರ್ಮದಲ್ಲಿ ಬ್ರಹ್ಮ ಮತ್ತು ಈಶ್ವರ ಒಂದೇ ಆಗಿರುವವರು ಅಂತ ಹೇಳ್ತಾರೆ. ಈಶ್ವರನು ಅಂತರ್ಮಯ ಆಗಿದ್ದಾನೆ, ಎಲ್ಲ ಕಡೆಯಲ್ಲಿ ತುಂಬಿಕೊಂಡಿದ್ದಾನೆ. ಈಶ್ವರನು ಕರ್ಮಾತೀತನು, ಪೂರ್ಣನು, ಪರಮ ಪುರುಷನು. ಬಹಳ ಜನರಿಗೆ ಈಶ್ವರ ಅಂದ ಕೂಡಲೇ ಕಾಲ್ಪನಿಕ ಲೋಕದ ಈಶ್ವರನನ್ನು ನೋಡ್ತೀರಿ. ಶರಣರು ಆ ಈಶ್ವರನ ಮೀರಿ ವಿಚಾರಗಳನ್ನು ತಂದರು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಶಬ್ದಗಳು ಏನ್ ಮಾಡ್ತದೆ, ಮನುಷ್ಯನನ್ನ ಬಹಳ ಲೋಲ ಕಲ್ಲೋಲ ಮಾಡಿಬಿಡ್ತದದು. ಹೀಗೆ ದ್ವೈತ ಮತವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ರಾಮಾನುಜಾಚಾರ್ಯರೇನು ಹೇಳ್ತಾರೆ, ನಾನು ಬ್ರಹ್ಮ ಆಗ್ಲಿಕ್ಕೆ ಬರೋದಿಲ್ಲ ಅಂತ ಶಂಕರಾಚಾರ್ಯರು ಹೇಳಿದ ಮಾತುಗಳನ್ನು ಅವರು ಒಪ್ಪುತ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಅವ್ರೇನು ಹೇಳ್ತಾರೆ, ಅದು ಆಗ್ಲಿಕ್ಕೆ ಬರೋದಿಲ್ಲ, ನಾನು ಬ್ರಹ್ಮ ಆಗ್ಲಿಕ್ಕೆ ಬರೋದಿಲ್ಲ, ನಾನು ಪರಮಾತ್ಮ ಆಗ್ಲಿಕ್ಕೆ ಬರೋದಿಲ್ಲ. ಕಾರಣ ಏನಂದ್ರೆ ಪಂಚಭೂತಾತ್ಮಕಗಳಲ್ಲಿ ಭೇದ ಉಂಟು. ಪಂಚಭೂತಾತ್ಮಗಳಿಂದ ಹುಟ್ಟಿರ್ತಕ್ಕಂಥ ಈ ಜೀವ ಭೇದದಲ್ಲಿದೆ. ಜೀವ ಮತ್ತು ದೇವರಲ್ಲಿ ಪರಸ್ಪರ ಭೇದವಿದೆ. ಜೀವ ಮತ್ತು ಜಗತ್ತಿನಲ್ಲಿ ಭೇದವಿದೆ. ಜೀವ ಮತ್ತು ಜಡದಲ್ಲಿ ಭೇದವಿದೆ. ಜೀವ ಮತ್ತು ಈಶ್ವರನಲ್ಲಿ ಭೇದವಿದೆ. ನಾನೇ ದೇವರಾಗಲಿಕ್ಕೆ ಬರೋದಿಲ್ಲ. ಮನುಷ್ಯ ಅಲ್ಪಾ ಮನೋಭಾವನೆಯಿಂದ ಇರ್ತಕ್ಕಂಥವನು, ಕರ್ಮದ ವಾದದ ಮೇಲೆ ಇರ್ತಕ್ಕಂಥವನು. ಈ ಜೀವ ಪರಮಾತ್ಮ ಆಗಲಿಕ್ಕೆ ಬರೋದಿಲ್ಲ ಅನ್ನತಕ್ಕಂಥದನ್ನ ಪ್ರತಿಪಾದನೆ ಮಾಡ್ತಾರೆ. ಇವೆಲ್ಲದರ ಕೊನೆಯ ಧರ್ಮವೇ ಶರಣ ಧರ್ಮ. ಇಡೀ ಎಲ್ಲ ಅನುಭವ ಮಂಟಪದಲ್ಲಿ ಚರ್ಚೆ ಆಯ್ತು, ಎಲ್ಲವೂ ಚರ್ಚೆ ಆಯ್ತು ರೀ. ಚರ್ಚೆ ಆಗಲಾರದ ವಿಷಯವೇ ಇಲ್ಲ ಅನುಭವ ಮಂಟಪದೊಳಗಡೆ. ಒಂದು ಹೊಸ ವಿಚಾರವನ್ನ, ಹೊಸ ಮನ್ಮತ್ವವನ್ನ, ಹೊಸ ತತ್ವ ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡಬೇಕಾದರೆ ಇಡೀ ಜಾಗತಿಕ ಮಟ್ಟದ ವಿಚಾರಧಾರೆಗಳು ಚರ್ಚೆ ಆಗಬೇಕಾಗ್ತದ. ಅದಕ್ಕೆ ಡೆಮಾಕ್ರಸಿ ಅನ್ನೋದು. ಬ್ಯೂಟಿ ಆಫ್ ದ ಡೆಮಾಕ್ರಸಿ, ರಿಲಿಜಿಯಸ್ ಬ್ಯೂಟಿ ಆಫ್ ದ ಡೆಮಾಕ್ರಸಿ. ಸುಮ್ಮನೆ ಅದು ಅಭಿಮಾನದಿಂದ ಹೇಳೋದಿಲ್ಲ. ಬ್ಯೂಟಿ ಆಫ್ ದ ಡೆಮಾಕ್ರಸಿ ಅಂದ್ರೆ ಏನು? ಅನುಭವ ಮಂಟಪ ಅನ್ನತಕ್ಕಂತಹ ಪ್ರಜಾಪ್ರಭುತ್ವದೊಳಗಡೆ ಇವೆಲ್ಲವೂ ಹೊರಗಡೆ ಬರಬೇಕಾದಾಗ
ದೇವರು, ಧರ್ಮ ಎಲ್ಲದರ ಬಗ್ಗೆ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಬಸವಣ್ಣನವರು ಸಂಪೂರ್ಣವಾದಂಥ ಎಲ್ಲ ವಿಚಾರಧಾರೆಗಳನ್ನು ಅಭ್ಯಾಸ ಮಾಡಿದವರು. ಬಸವಣ್ಣನಂಗ ಅಭ್ಯಾಸ ಮಾಡಿದವರು ಜಗತ್ತಿನಲ್ಲಿ ಯಾರು ಇಲ್ರಿ. ಬಸವಣ್ಣನವರು ಅಭ್ಯಾಸ ಮಾಡಿದರು ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ, ದೇವರ ವಿಷಯದಲ್ಲಿ ಪೌರಾಣಿಕ ಕಲ್ಪನೆ ವಿಚಾರಧಾರೆಗಳನ್ನು ಇರುವಂತ ಸಂದರ್ಭದಲ್ಲಿ, ತತ್ವದ ವಿಚಾರಗಳ ಸಂದರ್ಭದಲ್ಲಿ ಇರುವಂತ ಸಂದರ್ಭದಲ್ಲಿ, ಗೊಂದಲಮಯವಾಗಿರುವಂತಹ ಈ ದಿನಮಾನ ಕಾಲದಲ್ಲಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಹೊಸಮನ್ವಂತರವಾಗಿರ್ತಕ್ಕಂಥ ವಿಚಾರವನ್ನು ತರಬೇಕು ಅಂತ ಬಂದಾಗ ಅಲ್ಲೇ ಪ್ರಾರಂಭವಾಗಿರ್ತಕ್ಕಂಥದ್ದು ಶಟಸ್ಥಳ ಸಿದ್ಧಾಂತ, ಪಂಚ ಆಚಾರದ ಸಿದ್ಧಾಂತ ಮತ್ತು ಅಷ್ಟಾವರಣದ ಸಿದ್ಧಾಂತ ಬಂತು. ಅದಕ್ಕೆ ಅಕ್ಕ ಮಹಾದೇವಿ ಬಸವಣ್ಣನವರನ್ನ ಪೂರ್ತಿ ಏನು ಹೇಳ್ತಾಳಂದ್ರೆ, ಈ ಜಗತ್ತಿಗೆ ನೀನು ಎದಕ್ಕೆ ಬಂದೆಯಪ್ಪ, ಈ ಜಗತ್ತಿನಲ್ಲಿ ಬಸವಣ್ಣನವರ ಜನನ ಎದಕ್ಕಾಯಿತು, ಬಸವಣ್ಣನವರು ಎದಕ್ಕಾಗಿ ಹುಟ್ಟಿ ಬಂದ್ರು ಅಂತ ಕೇಳೋದಾದ್ರೆ, ಇಡೀ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿರ್ತಕ್ಕಂಥದ್ದು ಒಂದು ಅಕ್ಕ ಮಹಾದೇವಿ ವಚನದಲ್ಲಿ ಸಿಗ್ತದ. ಶಿವ ಶಿವ ಆದಿ ಅನಾದಿಗಳೆಂಬೆರಳಿಲ್ಲದ ನಿರವಯ ಶಿವ, ನಿಮ್ಮ ನಿಜವನಾರು ಬಲ್ಲರು, ವೇದಂಗಳಿಗೆ ಅಭೇದ್ಯನು, ಶಾಸ್ತ್ರಗಳಿಗೆ ಅಸಾಧ್ಯನು, ಪುರಾಣಕ ಗಮ್ಯನು, ಆಗಮಕ್ಕೆ ಗೋಚರನು, ತರ್ಕಕ್ಕೆ ವಾಮನಾತೀತವಾಗಿಪ್ಪ ಪರಶಿವಲಿಂಗವನು, ಕೆಲವರು ಸಕಲನೆಂಬರು, ಕೆಲವರು ನಿಷ್ಕಲನೆಂಬರು. ಈ ಬಗೆಯ ಭಾವದಿಂದ ಹರಿ, ಬ್ರಹ್ಮ, ಇಂದ್ರ, ಚಂದ್ರ, ಕಾಲ, ದಕ್ಷ, ದೇವ, ದಾನವ ಮಾನವರೆಲ್ಲರೂ ಕಾಣಲರಿಯದೆ ಭವಭಾರಿಗಳಾಗಿ ಹೋದರು. ಈ ಪರಿಯಲ್ಲಿ ಭವಭಾರಿಗಳಾಗಿ ಹೋಗಬಾರದೆಂದು ಸಂಗನ ಬಸವಣ್ಣ ಜಗದಿತ್ಯರ್ಥಕ್ಕಾಗಿ ಮರ್ತ್ಯಕ್ಕವತರಿಸಿದ. ಇದು ನಾನು ಹೇಳೋದಲ್ಲ, ಇದು ನನ್ನ ಮಾತಲ್ಲ, ಇದು ನನ್ನ ಮಾತಲ್ಲ. ಇದು ಯಾರು ಹೇಳೋದು? ಮಹಾದೇವಿ ತಾಯಿ ಹೇಳೋದು. ದ್ವೈತ ನುಡಿಯುವವನಲ್ಲ, ಕಾಲೋಚಿತವ ಬಲ್ಲ, ಕ್ರಮಯುಕ್ತನಾಗಿ ಶಟಸ್ಥಳ ಸಂಬಂಧಿ, ಲಿಂಗಾಂಗ ಯೋಗಿ, ಗುರುಕಾರುಣ್ಯ ವೇದ್ಯನು, ವಿಭೂತಿ ರುದ್ರಾಕ್ಷಿಧಾರಕನು, ಪಂಚಾಕ್ಷರಿ ಭಾಷಾ ಸಮೇತನು, ಲಿಂಗಾಂಗ ಸಂಬಂಧಿ. ನೋಡ್ಬೇಕು ಏನ್ರಿ ಅದು? ಬಸವಣ್ಣ ಕೊಟ್ಟ ವಿಚಾರಧಾರೆಗೆ ಅಧಿಕೃತವಾಗಿ ಮುದ್ರೆ ಒತ್ತುವವರು ಯಾರಾದಿದ್ರೆ ಶರಣರು. ಗುರುವಿನ ಪೂರ್ವಾಶ್ರಯ ಕೊಳೆದು ಅರಿವೇ ಗುರುವೆಂದು ತೋರಬಲ್ಲಾತ ಬಸವಣ್ಣ. ಎಷ್ಟು ಚಂದ ಹೇಳ್ತಾರೆ ನೋಡಿ. ವಚನಗಳನ್ನು ಓದೋದಿಲ್ರಿ, ವಚನಗಳನ್ನು ನಾವೇನ್ ಮಾಡ್ಬಿಡ್ತೇವೆ, ಬಹಳ ಮುಖ್ಯವಾಗಿ ವಚನಗಳನ್ನು ನಾವು ಸಂಪೂರ್ಣವಾಗಿ ಓದದೇ ಇರುವುದೇ ಒಂದು ದೊಡ್ಡ ದುರಂತ. ನೀವು ಓದಬೇಕು ವಚನಗಳನ್ನ, ಪ್ರತಿದಿನ ನೋಡಬೇಕು ವಚನಗಳನ್ನ. ಆ ವಚನಗಳಲ್ಲಿ ಏನು ಬಂದಿದೆ ಅನ್ನತಕ್ಕಂಥದನ್ನ ನಾವು ಗಮನಿಸಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಲಿಂಗಾಯತರು ಅಂದ್ರೆ ಯಾರು? ಲಿಂಗಾಯತರಂದ್ರೆ ಬ್ರಾಹ್ಮಣನಿಂದ ಹಿಡಿದು ದಲಿತರವರೆಗೆ ಎಲ್ಲರನ್ನೂ ಶಿವಭಕ್ತರೆಂಬೆ ಅನ್ನತಕ್ಕಂಥ ಏಕಸೂತ್ರವನ್ನು ಇಟ್ಟುಕೊಂಡವರು ಯಾರು? ಅವರು ಲಿಂಗಾಯತರು ಅನ್ನತಕ್ಕಂಥದನ್ನು ಕಾಣಬೇಕು. ಇದಕ್ಕೆ ಲಿಂಗಾಯತ ಅನ್ನೋದು. ಲಿಂಗಾಯತ ಅಂದ್ರೆ ಮಾನವ ಹಕ್ಕುಗಳ ಪ್ರತಿಪಾದಕ, ಮಾನವ ಹಕ್ಕುಗಳ ಪ್ರತಿಪಾದಕ, ಮಾನವ ಧರ್ಮದೊಳಗಡೆ ಇರತಕ್ಕಂತಹ ಶಕ್ತಿಯನ್ನು ಹೊರಗಡೆ ತೆಗೆಯುವಂತ ಒಂದು ಪ್ರತಿಪಾದಕರೇ ಯಾರಾದ್ರಿದ್ದಾರೆ ಅದು ಲಿಂಗಾಯತ. ಎಲ್ಲ ದರ್ಶನಗಳನ್ನು ಅಭ್ಯಾಸ ಮಾಡ್ಕೊತಾ ಬರಬೇಕು. ಆವಾಗ ನಿಮಗೆ ಬಸವಣ್ಣನವರ ದರ್ಶನದ ಅರಿವು ನಿಮಗೆ ಗೊತ್ತಾಗ್ತದೆ. ನಾವೇನ್ ಮಾಡ್ತೇವೆ? ಓದೋದಿಲ್ಲ, ಅಭ್ಯಾಸ ಮಾಡೋದಿಲ್ಲ, ವಿಚಾರಗಳನ್ನು ಮಂಡನೆ ಮಾಡುವುದರಲ್ಲಿ ಸೋತು ಬಿಡ್ತೇವೆ ನಾವು. ಹಾಗಾಗಿ ಬಸವಣ್ಣನವರು ಈ ಧರ್ಮವನ್ನ, ಈ ತತ್ವವನ್ನ, ಸಿದ್ಧಾಂತವನ್ನ ಎಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅನುಭಾವ ಮಂಟಪದಲ್ಲೇ ಇದು ಪ್ರಾರಂಭ ಆಯಿತು. ಬಸವಣ್ಣನ ಬರುವ ಪೂರ್ವದಲ್ಲಿ ಗುರು ಇರಲಿಲ್ವಾ? ಗುರು ಇತ್ತು. ಲಿಂಗ ಇರಲಿಲ್ವಾ? ಲಿಂಗ ಇತ್ತು. ವಿಭೂತಿ ಇರಲಿಲ್ವಾ? ವಿಭೂತಿ ಇತ್ತು. ರುದ್ರಾಕ್ಷಿ ಇರಲಿಲ್ವಾ? ರುದ್ರಾಕ್ಷಿ ಇತ್ತು. ಮಂತ್ರ ಇರಲಿಲ್ವಾ? ಮಂತ್ರ ಇತ್ತು. ಪ್ರಸಾದ ಇರಲಿಲ್ವಾ? ಪ್ರಸಾದ ಇತ್ತು. ಯಾವುದಿರಲಿಲ್ಲ?
ಎಲ್ಲವೂ ಇದೆ ಈ ಜಗತ್ತಿನಲ್ಲಿ. ದೇವರು ಇರಲಿಲ್ಲೇನೋ? ಬಸವಣ್ಣ ಬರೋಪುರದಲ್ಲಿ ದೇವರು ಇರಲಿಲ್ಲೇನು? ಇತ್ತು. ಆದರೆ ದೇವರು ಯಾವುದು ಅಂತ ಹೇಳಬೇಕಿತ್ತಲ್ಲ. ಮನುಷ್ಯರಿಗೆ ಒಂದು ಪರಿಪೂರ್ಣತೆಯ ಜ್ಞಾನವನ್ನು ಕೊಡಬೇಕಾದರೆ ಒಬ್ಬ ದಾರ್ಶನಿಕ ಈ ಜಗತ್ತಿನಲ್ಲಿ ತನ್ನ ಜನನವನ್ನು ತೆಗಿಬೇಕಾದ್ರೆ ಬಹಳ ಕಷ್ಟ, ಬಹಳ ಕಷ್ಟ. ಹಾಗೆ ಅವರು ಈ ಜಗತ್ತಿನಲ್ಲಿ ಅಷ್ಟಾವರಣವನ್ನು ಯಾವ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ್ರು? ಅಷ್ಟಾವರಣ ಅಂದ್ರೆ ಏನು? ಹಾಗಾದ್ರೆ ಗುರು ಇರಲಿಲ್ಲೇನೋ? ಗುರುಗಳು ಇರಲಿಲ್ಲೇನೋ? ಬಸವಣ್ಣ ಬರುವ ಪೂರ್ವದಲ್ಲಿ ಇದ್ರು. ಗುರು ಅನ್ನುವ ಶಬ್ದ ಇರಲಿಲ್ವೇ? ಲಿಂಗ ಇರಲಿಲ್ವೇ ಶಬ್ದ? ನಾನು ಶಬ್ದ ಅಂತ ಹೇಳ್ತಾ ಇದ್ದೀನಿ, ಸರಿಯಾಗಿ ಗಮನ ಇಡಬೇಕು. ಯಾಕಂದ್ರೆ ಸ್ವಲ್ಪ ಓದಿರೋರು ಇರ್ತಿರಲ್ಲ, ಇಲ್ದಿರೋದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರ ಒಳಗಡೆ. ಲಿಂಗ ಇರಲಿಲ್ವೇ? ಇತ್ತು. ಜಂಗಮ ಅನ್ನತಕ್ಕಂಥದ್ದು ಬಹಳ ಇತಿಹಾಸದಲ್ಲಿ ಇರ್ತಕ್ಕಂಥ ಪರಂಪರೆ. ಅದು ಆ ಸಮುದಾಯ ಇತ್ತು, ಇರಲೇಬೇಕಲ್ಲ. ಎಲ್ಲ ಸಮುದಾಯ ಇದೆ ಅಂದ ಮೇಲೆ ಅದು ಒಂದು ಸಮುದಾಯ ಇರಬೇಕಲ್ಲ, ಇದ್ದೇ ಇರ್ತದದು. ಬಸವಣ್ಣನವರು ವಿಜ್ಞಾನ ಸಮ್ಮತವಾಗಿ, ತಾತ್ವಿಕ ಸಮ್ಮತವಾಗಿ, ನಿಸರ್ಗ ಸಮ್ಮತವಾಗಿ, ವಿಜ್ಞಾನ ಸಮ್ಮತವಾಗಿ, ತಾತ್ವಿಕ ಸಮ್ಮತವಾಗಿ ಒಂದು ಚಿಂತನೆಯನ್ನ ಈ ಸಮಾಜಕ್ಕೆ ಹೊಸ ಮನ್ವಂತರನ್ನ ತರಬೇಕಾಗಿತ್ತು. ಅಂದ್ರೆ ಅವರು ಬಹಳ ಚೆನ್ನಾಗಿ ಪ್ರಯೋಗಶೀಲತೆಗೆ ಒಳಪಡ್ತಾರೆ. ಅಲ್ಲಿದ್ದನ್ನ ಹೇಳಾರ, ಇಲ್ಲಿದ್ದನ್ನ ಹೇಳಾರ, ಹಂಗೆ ಹೇಳಾರ, ಅದ್ರೊಳಗದಾರ. ಹಂಗ ನಡೆಯೋದಿಲ್ಲ ಅದು ನಡೆಯಕ್ಕಾಗೋದಿಲ್ಲ. ಅದು ಬಸವಣ್ಣನವರು ಮನೆ ಬಿಡುವ ಕಾರಣ ಏನಿತ್ತು? ಎಲ್ಲವೂ ಅಲ್ಲೇ ಇದ್ದಿದ್ರೆ, ಎಲ್ಲವೂ ಅಲ್ಲೇ ಒಳಗೊಂಡಿದ್ರೆ, ಅಲ್ಲೇ ಎಲ್ಲ ವಿಚಾರಗಳು ಸರಿ ಇದ್ದಿದ್ರೆ ಮನೆ ಬಿಡುವ ಕಾರಣ ಏನಿತ್ತು? ಅಥವಾ ಎಲ್ಲವನ್ನೂ ಅಭ್ಯಾಸ ಮಾಡಿರ್ತಕ್ಕಂಥ ಬಸವಣ್ಣನವರಿಗೆ ಎಲ್ಲವೂ ತಿಳಿದಿದ್ರೆ ಅದನ್ನೇ ಸರಿಪಡಿಸಬಹುದಿತ್ತಲ್ಲ. ಹೊಸದನ್ನು ತರುವ ಕಾರಣ ಏನಿತ್ತು? ಆರ್ಗ್ಯುಮೆಂಟ್ ಚೆನ್ನಾಗಿ ಮಾಡ್ಬೇಕ್ರಿ. ಸುಮ್ಮನೆ ಏನ್ ಮಾಡಿಬಿಡ್ತಾರೆ, ನಮ್ಮನ್ನೆಲ್ಲರನ್ನು ಜಗ್ಗಿ ಬಿಡ್ತಾರೆ. ಒಂದು ಸಲ ನಿಜಗುಣಾನಂದ ಸ್ವಾಮೀಜಿನ ಬಬ್ಬಲ್ ಗಮ್ ಬೈದನ್ ಬೈತಾರೆ, ಹೇಳದಿದ್ದಾರೆ. ಆ ಕಡೆ ಒಂದ್ಸಲ ಹೇಳಿತಾರೆ, ಈ ಕಡೆ ಒಂದ್ಸಲ ಹೇಳಿತಾರೆ. ಯಾರು ಏನು ಬೇಕಾದ್ರೆ ಹೇಳಿಲಿ, ನನ್ನನ್ನು ಏನು ಬೇಕಾದ್ರೆ ಹೇಳಿ, ನನಗೆ ಬಸವಾದಿ ಪ್ರಮತ್ತರಿಗೆ ಓದಿಸಿರ್ತಕ್ಕಂತಹ ಶಟಸ್ಥಳ ಮತ್ತು ಶಿವಯೋಗದ ಆತ್ಮಬಲದಿಂದ ನಾನು ಕೊನೆಯವರೆಗೂ ಪ್ರತಿಪಾದನೆ ಮಾಡ್ತೇನೆ ಜಗತ್ತಿನೊಳಗಡೆ. ಅದು ಬಹಳ ಚಂದ ಪ್ರತಿಪಾದನೆ ಮಾಡಬಹುದು. ಅವರು ಬಹಳ ಮುಖ್ಯವಾಗಿ ಅಷ್ಟಾವರಣವನ್ನ ಮೊದಲು ತಂದ್ರು. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಇದು ಮೊದಲು ನಿಮಗೆ ಲಿಂಗಾಯತರಿಗೆ ಅರಿವು ಬರಬೇಕ್ರಿ. ಲಿಂಗಾಯತರಿಗೆ ತಾತ್ವಿಕ ಸಿದ್ಧಾಂತದ ಕೊರತೆ ಬಹಳ ಐತೆ. ಅಭಿಮಾನ ಅದ, ತತ್ವ ತತ್ವ ಏನಿಲ್ರಿ. ಅದು ತತ್ವ ಹೊರಟೋಗ್ಬಿಡ್ತದ್ರಿ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ತತ್ವ ಹಿಡದವರ ತುತ್ತಾಗಿರ್ಬೇಕು ಕೂಡಲ ಸಂಗಮತಿ. ತತ್ವ ಹಿಡಿದವರ ತುತ್ತಾಗಿರ್ಬೇಕು ಕೂಡಲ ಸಂಗಮ ದೇವ. ಯಾರು ತತ್ವದಲ್ಲಿ ಇರ್ತಾರೆ ಅವರು ಬಹಳ, ಅವರ ಹತ್ರ ಪರಮಾತ್ಮ ಯಾವಾಗಲೂ ತತ್ವವೇ ಶ್ರೇಷ್ಠ. ಅಂತಹ ತತ್ವವನ್ನು ಕೊಟ್ಟಂತ ಬಸವಣ್ಣ ಮೊಟ್ಟ ಮೊದಲಿಗೆ ಏನ್ ಮಾಡಿದ್ರು? ಅಷ್ಟಾವರಣವನ್ನ ಪ್ರಯೋಗಶೀಲತೆಗೆ ತಂದ್ರು. ಏನ್ ತಂದ್ರು? ಗುರು ಇರ್ಲಿಲ್ಲೇನೋ? ಈ ದೇಶದೊಳಗಡೆ ಗುರುಗಳಿಗೆ ಬಹಳ ದೊಡ್ಡ ಸ್ಥಾನ. ಗುರುಗಿರುವ ಸ್ಥಾನ ಈ ದೇಶದೊಳಗಡೆ ಎಲ್ಲಿದೆ? ಬಹಳ ಮುಖ್ಯವಾಗಿ ಗುರುನೇ ಹೇಳಿದ್ರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುವೇ ಸತ್ಕ್ರಿಯೆ ಆಗರವೇ ಸುಜ್ಞಾನ ಸಾಗರವೇ, ಎನ್ನ ಮತಿಗೆ ಮಂಗಳವನಿತ್ತು ರಾಗದಿಂ ಬೇಗ ಕೃಪೆಯಾಗು ಗುರುವೇ. ನಿಜಗುಣ ಶಿವಯೋಗಿಗಳು ಗುರುವಿನ ಬಗ್ಗೆ 8 ತತ್ವಗಳನ್ನು ತಂದರು.
ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ಸುಮಕುತ್ವ, ಸುಗುಣ, ಸುಜ್ಞಾನ, ನಿರಾಸೆ, ಸೌಂದರತ್ವ. ಬಹಳ ಬ್ಯೂಟಿಫುಲ್ ರೀ ಭಾರತ, ಬಹಳ ಅಪರೂಪದ ಭಾರತ. ಗುರುವಿನ ಬಗ್ಗೆ ಈ ದೇಶದೊಳಗಡೆ ಇರುವಷ್ಟು ಭಕ್ತಿ ಶಕ್ತಿ ಎಲ್ಲೂ ಇಲ್ಲ. ಅಂತಹ ಪರಂಪರೆ ಒಳಗಡೆ ಎಲ್ಲಾ ಗುರುಗಳು ಇದ್ರು. ಅಂತಹ ಗುರುಗಳ ಪರಂಪರೆ ಒಳಗಡೆ ಬಸವಣ್ಣನವರು ಅಷ್ಟಾವರಣದಲ್ಲಿ ತತ್ವವನ್ನೇ ಗುರು ಯಾಕೆ ಮಾಡಿದ್ರು? ಗುರುವಿನ ಮುಖಾಂತರ ಜ್ಞಾನ ಬೇಕಾಗಿತ್ತು. ಆ ಗುರುನ ಯಾಕೆ ತತ್ವ ಮಾಡಿದ್ರು? ಬಹಳ ಲಾಜಿಕ್ ಆಗಿ ಸುಮ್ಮನೆ ನನಗೊಂದೊಂದು ಸಲ ನಿಮ್ಮನ್ನೆಲ್ಲ ನೋಡಿದಾಗ ಸಂತೋಷನೂ ಆಗುತ್ತೆ, ಬೇಸರನೂ ಆಗುತ್ತೆ. ನಮ್ಮ ಧರ್ಮವನ್ನು ಪ್ರತಿಪಾದನೆ ಮಾಡುವವರ ಕೊರತೆ ಇದೆಯಲ್ಲ ಅನ್ನತಕ್ಕಂಥ ನೋವು ಸಹ ನನಗೊಂದೊಂದು ಸಲ ಕಾಡ್ಬಿಡ್ತದೆ. ಬಹಳ ದೊಡ್ಡದಾಗಿ ಕಾಡ್ತಾ ಇರ್ತದೆ, ಬಹಳ ಕಾಡುತ್ತದೆ ನನಗೆ. ಅಷ್ಟಾವರಣದಲ್ಲಿ ಮೊದಲು ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಅಂತ 8 ಆವರಣವನ್ನು ಯಾಕೆ ತಂದು ಅಂದ್ರೆ, ಈ ಶರೀರ 8 ತತ್ವಗಳಿಂದ ಆಗಿದೆ. 8 ತತ್ವದಿಂದ ಈ ಶರೀರ ಆಗಿದೆ. ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ. ಈ 8 ತತ್ವಗಳನ್ನ ಸಮಾಜದಲ್ಲಿ ವಿಜ್ಞಾನ ಸತ್ಯವಾಗಿ ಹೇಳ್ಬೇಕು. ಒಂದು ತತ್ವ ಹೇಗಿರ್ಬೇಕಂತಂದ್ರೆ 2 + 2 = 4 ಆಗಬೇಕದು. ಬೀದರ್ನಲ್ಲಿ ಪಾಠ ಮಾಡುವಂತಹ ಮಾಸ್ತರಿಗೂ 4 ಆಗಬೇಕು, ಅಮೇರಿಕದಲ್ಲಿ ಪಾಠ ಮಾಡುವ ಮಾಸ್ತರಿಗೂ 4 ಆಗಿರಬೇಕು. ತಿಳಿತಿಲ್ಲ? ಅಥವಾ ಪಾಕಿಸ್ತಾನದ 6 ಅಂದ್ರೆ ತಲೆ ಕೆಟ್ಟದಂತ ಅರ್ಥ. ಇಟ್ ಈಸ್ ಮ್ಯಾಥಮೆಟಿಕ್ಸ್ ಟ್ರೂತ್. ಇದಕ್ಕೇನಂತಾರೆ? ಇದಕ್ಕೆ ಇಟ್ ಈಸ್ ಮ್ಯಾಥಮೆಟಿಕ್ಸ್ ಟ್ರೂತ್ ಅಂತಾರೆ. 3 ಕೋನಗಳ ಮೊತ್ತ 180 ಡಿಗ್ರಿ. ದಿಟ್ ಈಸ್ ಜಾಮೆಟ್ರಿಕಲ್ ಟ್ರೂತ್. ಇದನ್ನ ನೀವು ಬೇರೆ ಹೇಳಲಿಕ್ಕೆ ಬರೋದಿಲ್ಲ ಈ ಜಗತ್ತಿನೊಳಗಡೆ. ಮೊನ್ನೆನೂ ಹೇಳಿದ್ದೇನೆ, ನೀರಿನ ಫಾರ್ಮುಲಾ ಹೇಳಬೇಕು ಅಂತ ಹೇಳಿದ್ರೆ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಇಸ್ ಈಕ್ವಲ್ ಟು ವಾಟರ್, H2O. ಕನ್ನಡದಲ್ಲಿ ನೀರು, ಹಿಂದಿ ಒಳಗಡೆ ಪಾನಿ, ಇಂಗ್ಲಿಷ್ನಲ್ಲಿ ವಾಟರ್, ಮಲಯಾಳದಲ್ಲಿ ವೆಳ್ಳಂ, ತಮಿಳಿನಲ್ಲಿ ತಣ್ಣಿ. ಭಾಷೆಗಳ ಶಬ್ದಗಳು ನಿಮಗೆ ಬೇರೆ ಆಗಬಹುದು, ಫಾರ್ಮುಲಾ ಮಾತ್ರ ಒಂದೇ. ಹಾಗೆ ಒಂದು ಧರ್ಮವನ್ನು ಸ್ಥಾಪನೆ ಮಾಡಬೇಕಾದ್ರೆ 8 ತತ್ವಗಳನ್ನು ಇಟ್ಟುಕೊಂಡು ಬಸವಾದಿ ಪ್ರಮತ್ರ ಬಂದ್ರಲ್ಲ, ಮೊದಲನೆಯ ತತ್ವದೊಳಗಡೆ ಅವರು ಏನು ಮಾಡಿದ್ರು? ಈ ಶರೀರ ಈ ಸೃಷ್ಟಿ ಒಳಗಡೆ ಆಗಿರೋದರಿಂದ 3-4 ಅಷ್ಟಾವರಣಗಳನ್ನು ತಂದರು. ಅಷ್ಟಾವರಣ ಬರೀ ಒಂದಲ್ರಿ, 4 ಅಷ್ಟಾವರಣಗಳು. ಏನೇನು ಅಷ್ಟಾವರಣಗಳಂದ್ರೆ ಬ್ರಹ್ಮಾಂಡ ಅಷ್ಟಾವರಣ, ಬಹಿರಂಗದ ಅಷ್ಟಾವರಣ, ಬಾಹ್ಯ ಅಷ್ಟಾವರಣ, ಅಂತರಷ್ಟಾವರಣ. ಚಂದ ಪಾಠ ಕೇಳ್ತಾ ಇದ್ದೀರಿ, ಸಂತೋಷ ಆಗ್ತದೆ ನನಗೆ. ಯಾಕಂದ್ರೆ ನನಗೆ ಕತೆ ಹೇಳಿ ನಗ್ಸಕ್ ಬರೋದಿಲ್ರಿ. ನಾನು ನಗುತ್ತೀನಿ, ನಗ್ಸಕ್ ಬರಲ್ಲ ನನಗೆ. ಯಾಕಂದ್ರೆ ನಿಮಗೆ ತಲೆ ಮೇಲೆ ಹಾರೋ ವಿಚಾರಧಾರೆಗಳು ಇವು, ತಲೆ ಒಳಗೆ ಹೋಗಲ್ಲ ಬಹಳ ಬೇಗ. ಯಾಕೆಂತಂದ್ರೆ ಇದು ತಲೆ ಮೇಲೆ ಹಾರೋ ವಿಚಾರಗಳು, ಇದು ಅಷ್ಟು ಬೇಗ ಹೋಗೋದಿಲ್ರಿ. ಏನಾಗ್ತದೆ? ಸುಮ್ಮನೆ ಲಿಂಗ ಹಿಡ್ಕೊಳ್ಳೋದು, ಒಂದಿಷ್ಟು ನೀರು ಹಾಕೋದು, ಒಂದಿಷ್ಟು ವಿಭೂತಿ ಹಚ್ಕೊಬಿಡೋದು, ಮತ್ತೆ ಎದುರಿಗೆ ತಟ್ಟೆ ಒಳಗೆ ಪ್ರಸಾದ ಇತ್ತು ಅಂದ್ರೆ ಉಂಡು ಉಳಿಸದೆ, ಕೊಂಡು ಮರಳದೆ, ತುಂತುರೆ ನ್ಯಾರದೆ, ದ್ರವ ಗುಂದದೆ, ಲಿಂಗನಿಷ ಜಯಮಂಗಲಂ ಜಯನಮ ಪರಾಪತೆ ಬುರ್ಬುಸ್ ಕುರ್ಮಾಮ. ಯಾಕೆ ಅದನ್ನು ತಂದ್ರು ಅನ್ನತಕ್ಕಂಥದ್ದು ಮೊದಲು ಗೊತ್ತಾಗಬೇಕು. 8 ಆವರಣಗಳನ್ನು ತಂದರು. ಬಹಿರಂಗದ ಬ್ರಹ್ಮಾಂಡದ ಅಷ್ಟಾವರಣ 8 ಆವರಣಗಳಿಂದ ಈ ಸೃಷ್ಟಿಯಾಗಿದೆ. ಈ 8 ಆವರಣಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ದೇಹ ಬಹಿರಂಗವಾಗಿಯೂ ಸಹ 8 ತತ್ವಗಳಿಂದ ಇದೆ. 8 ತತ್ವಗಳನ್ನು ಬಿಟ್ಟು ಈ ದೇಹ ಇಲ್ಲ, ಈ ದೇಹವನ್ನು ಬಿಟ್ಟು 8 ತತ್ವಗಳಿಲ್ಲ. ಬಹಿರಂಗ ಮತ್ತು ಶರೀರಕ್ಕೆ ಬೇಕಾಗಿರ್ತಕ್ಕಂಥ 8 ತತ್ವಗಳನ್ನು ತಂದ್ರು. ಅದೇ ಅಷ್ಟಾವರಣ. ಇದೇ ಅಷ್ಟಾವರಣ. ಬಹಳ ಚೆನ್ನಾಗಿ ಕಲ್ಪನೆ ತಂದ್ರು ಶರಣರು. ಎಷ್ಟು ಚೆನ್ನಾಗಿ ತಂದ್ರು ಅಂದ್ರೆ
ಬ್ರಹ್ಮಾಂಡದ ಅಷ್ಟಾವರಣ ಹೊರಗಡೆ ಹೇಳುದು ನಾವು. ಭೂಮಿ ಕಣ್ಣಿಗೆ ಕಾಣಿಸ್ತದ ಇಲ್ಲೋ? ನೀರು ಕಾಣಿಸ್ತದ, ಅಗ್ನಿ ಕಾಣಿಸ್ತದ, ಗಾಳಿ ಕಾಣಿಸ್ತದ, ಆಕಾಶ ಕಾಣಿಸ್ತದ, ಸೂರ್ಯ ಕಾಣಿಸ್ತದ, ಚಂದ್ರ ಕಾಣಿಸ್ತದ, ಪರಮಾತ್ಮ ಮಜಾ ನೋಡ್ರಿ. ಇಲ್ಲದ ಮಜಾ ಬಾಳ ಅದ. ಇದು ಬ್ರಹ್ಮಾಂಡದೊಳಗಡೆ ಪರಮಾತ್ಮ ಕಾಣಿಸೋದಿಲ್ಲ. ಹೇಗೆ ಬ್ರಹ್ಮಾಂಡದ ಅಷ್ಟಾವರಣಗಳಿದೆಯೋ ಬಹಿರಂಗದ ಅಷ್ಟಾವರಣದಲ್ಲಿ ಇದ್ದೇವೆ ನಾವು. ಇಲ್ಲಿ ಏನು ಬಹಿರಂಗದ ಅಷ್ಟಾವರಣ? ಗುರು ನಾನು ಕಾಣಿಸ್ತೀನಿಲ್ಲೋ? ಲಿಂಗ, ವಿಭೂತಿ, ರುದ್ರಾಕ್ಷಿ, ಇದು ಬಹಿರಂಗದ ಅಷ್ಟಾವರಣ. ಕಾಣಿಸ್ತಾ ಇದೆಯಲ್ಲೋ? ಕಾಣಿಸ್ತಿದೆ. ಮಂತ್ರ ಕಾಣಿಸ್ತಾ ಇಲ್ಲ? ಜೋರಾಗಿ ಚಪ್ಪಾಳೆ ತಟ್ರಿ, ಶಾಣ್ಯಾರಿದ್ದೆ. ಮಂತ್ರ ಕೇಳ್ತಾ ಇತ್ತು. ಏನದು? ಕೇಳಿಸ್ತದೆ. ಬಹಿರಂಗದಲ್ಲಿ ಕೇಳ್ತಾ ಇಲ್ಲ? ಕೇಳ್ತು ಮಂತ್ರ. ಪಾದೋದಕ ಪ್ರಸಾದ ತಟ್ಟೊಳಗೆ ಕಾಣಿಸ್ತದ. ಪಾದೋದಕ ಕೊಡೋ ಗುರುಗಳಂತವ್ರು ಇರ್ಬೇಕಲ್ರಿ, ಅಂತ ತಾಕತ್ತಿನ ಗುರುಗಳು ಇರ್ಬೇಕಲ್ಲ. ಅತಿಮಿ ಶಿವಗಳಂತವರು, ಯಡಿಯೂರು ಸಿದ್ಧಲಿಂಗೇಶ್ವರ್ ಅಂತವರು. ಆ ತರದ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಬಹಿರಂಗದೊಳಗಡೆ ಎಲ್ಲವನ್ನ ತನು ಮನ ಭಾವದಿಂದ ಎಲ್ಲವನ್ನ ತೆಗೆದು ತನ್ನನ್ನೇ ತಾನು ಸಮರ್ಪಿಸಿಕೊಂಡಿರ್ತಕ್ಕಂತಹ ಶರೀರವೇ ಲಿಂಗವಾಗಿರ್ತಕ್ಕಂಥ ಗುರು ಬೇಕಲ್ಲ. ನಾವೆಲ್ಲ ಪರ್ಸೆಂಟೇಜ್ ಪ್ರಕಾರ ಗುರುಗಳು. ದೊಡ್ಡಪ್ಪ ಅವರು ಇದ್ರು, ಚೆನ್ನಬಸು ಪಟ್ಟದೇವರು, ಅಂಗವೇ ಲಿಂಗ ಆಗಿತ್ತು, ತಾಕತ್ತಿತ್ತಲ್ಲಿ. ಸಿದ್ಧಾಂತ ತತ್ವಗಳನ್ನು ಕಳ್ಕೊಂಡ್ಬಿಟ್ರೆ ಸ್ವಾಮಿಗಳಿಗೆ ತಾಕತ್ತಿರಲ್ರಿ. ಸಮಾಜದಲ್ಲಿ ಹಾರ, ಒಂದು ಶಾಲು, 100 ರೂಪಾಯಿ, ರೈಟ್ ಡಿಕ್ಲೇರ್ ಮಾಡ್ತಾರ. ನಾವು ಬರ್ತಿದ್ದಂಗೆ ತಿಳಿತಾರ ಇವ್ರು ಎದಕ್ಕೆ ಬಂದಾರ. ಇಷ್ಟೇ ತೀರ್ಮಾನ ಆಗ್ತದ್ರಿ. ಜಗತ್ತು ಭಾಳ ದೊಡ್ಡದದ್ರ, ಭಾಳ ಮುಂದುವರೆದದ. ಏನು ಮಾತಾಡಲ್ಲ ಅಷ್ಟೇ, ನಮ್ಮ ಬಗ್ಗೆ ಸುಮ್ಮನೆ ಇದ್ದು ಬಿಡ್ತೀರಿ ಅಷ್ಟೇ. ಗುಣಾಸ್ವಾಮಿ ಪ್ರವಚನ ಮಾಡ್ತಾನಂದ್ರೆ ಆರತಿ ಹಿಡಿತಾನೆ ಅಂತ ತೀರ್ಮಾನ ಇರ್ತದಲ್ಲಿ. ಆ ರೀತಿ ನೆಲೆಗಟ್ಟಿನ ಮೇಲೆ ಗುರುಗಳು ನಿಲ್ಲಬೇಕಾಗ್ತದೆ. ಯಾವಾಗ ಬಹಿರಂಗದ ಅಷ್ಟಾವರಣ ಆಯ್ತಲ್ಲ, ಬಾಹ್ಯ ಅಷ್ಟಾವರಣ ಬಂತು. ಬಾಹ್ಯ ಅಷ್ಟಾವರಣ ಯಾವುದು? ಗುರುವೇ ತನು, ಮನವೇ ಲಿಂಗ, ಪ್ರಾಣವೇ ಜಂಗಮ, ವಿಭೂತಿಯೇ ತ್ವಚ, ರುದ್ರಾಕ್ಷಿಯೇ ಕಣ್ಣು, ಮಂತ್ರವೇ ಕಿವಿ, ಪಾದೋದಕವೇ ನಾಲಿಗೆ, ಪ್ರಸಾದವೇ ಮೂಗು. ನೋಡ್ರಿ ಎಷ್ಟು ಚೆನ್ನಾಗಿ ಕನ್ವರ್ಟ್ ಮಾಡೋದಲ್ಲ, ಅದನ್ನ ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡ್ತಾರೆ ನೋಡ್ರಿ ಶರಣರು ಅಷ್ಟಾವರಣವನ್ನ. ಮೂಗು ಪ್ರಸಾದ. ಒಗ್ಗರಣೆ ಹಾಕಿದ ಕೂಡ ಯಾವ್ದಕ್ಕೆ ಗೊತ್ತಾಗ್ತದ? ತಿಂದಾಗ ರುಚಿ ಗೊತ್ತಾಗ್ತದ, ವಾಸನೆ ಗೊತ್ತಾಗೋದು ಇದಕ್ಕ. ತಿಳಿತಿಲ್ಲ. ಹಾಲು ಸೀದದಂತ ಯಾವ್ದಕ್ಕೆ ಗೊತ್ತಾಗ್ತದ? ಕಣ್ಣು ಗೊತ್ತಾಗ್ತದ, ಮೂಗು ಗೊತ್ತಾಗ್ತದ. ವಾಸನಾ ಗ್ರಹಣ ಶಕ್ತಿ ಇರ್ತಕ್ಕಂಥದ್ದು ಮೂಗಿಗೆ. ಅದನ್ನೇ ಪ್ರಸಾದ ಅಂದ್ರು. ಇದು ಬಹಿರಂಗದ ಪ್ರಸಾದ. ಪುನಃ ಅಷ್ಟಾವರಣ ಒಳಗಡೆ ಅಂತರಷ್ಟಾವರಣವನ್ನು ತಂದ್ರು. ಇಲ್ಲೇ ಬಸವಣ್ಣ ಬದಲಾಗೋದು. ಬಸವಣ್ಣನ ಧರ್ಮ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಇಲ್ಲಿ ಹುಟ್ಟುತ್ತೆ. 8 ತತ್ವಗಳು ಎಲ್ಲಾ ಕಡೆಯಲ್ಲಿ ಸಿಗ್ತದೆ. ಬಹಿರಂಗದ ಗುರು, ಲಿಂಗ, ಜಂಗಮ ಎಲ್ಲವೂ ಸಿಗ್ತದೆ. ಆದರೆ ಬಸವಣ್ಣನ ಧರ್ಮ ಎಲ್ಲಿ ಪ್ರಾರಂಭ ಆಗ್ತದೆ? ಹೊಸ ಮನ್ವಂತರ ಎಲ್ಲಿ ಪ್ರಾರಂಭ ಆಗ್ತದೆ? ಇಲ್ಲೇ ಪ್ರಾರಂಭ ಆಗೋದು ಬಸವಣ್ಣನದು. ಎಲ್ಲಿ ಪ್ರಾರಂಭ ಆಗ್ತದಂದ್ರೆ ಬಹಿರಂಗದೊಳಗಡೆ ಇರ್ತಕ್ಕಂತಹ ಗುರು ಇದೆಯಲ್ಲ, ಆ ಬಹಿರಂಗದ ಗುರು ಎಲ್ಲಾ ಕಡೆಯಲ್ಲಿತ್ತು. ಸಾರ್ವಜನಿಕವಾಗಿ ಎಲ್ಲರಿಗೂ ಗುರು ತತ್ವ ಬೇಕಾಗಿರೋದರಿಂದ ಬಸವಣ್ಣನವರು ಹೊಸ ವಿಚಾರಗಳನ್ನು ತರುವುದರ ಮುಖಾಂತರ ಬಂದ್ರಲ್ಲ. ಎಲ್ಲಿಗೆ ಬಂದ್ರು ಅಂತಂದ್ರೆ ಅರಿವೇ ಗುರು. ಸುರಾಯ್ತು ನೋಡಿಲ್ಲಿ ಬದಲಾವಣೆ. ಇಲ್ಲಿ ಕಾಣುವ ದೇಹ ಗುರು ಆಗಿತ್ತು. ಬಸವಣ್ಣನವರ ಹೊಸ ವಿಚಾರ ಎಲ್ಲಿ ಪ್ರಾರಂಭವಾಯಿತು? ಅರಿವೇ
ಗುರು ಇದಲ್ಲ, ಅರಿವೇ ಅಲ್ಲ, ಅರಿವು. ಕೈ ಅಷ್ಟೇ ನೋಡ್ಬೇಕು, ಮಜಾ ಅದ. ತಿಳಿತಿಲ್ಲ. ಜೈನ ಮುನಿಗಳಿಗೆ ವಸ್ತ್ರವೇ ಇಲ್ಲ. ಅಲ್ಲಿಯವರೆಗೆ ಏನಾಗಿತ್ತು, ಪ್ರಪಂಚದಲ್ಲಿ ನಾನು ಹೇಳುವುದು ನನ್ನ ಧರ್ಮ, ಕೇಳುವುದು ನಿನ್ನ ಕರ್ಮ ಅನ್ನುವ ಪರಂಪರೆ ಇತ್ತು. ಬಸವಣ್ಣನ ವಿಚಾರ ಹುಟ್ಟಬೇಕಾದ್ರೆ ಬಹಳ ತ್ರಾಸ ಅದರಿ. ಹೇಳುವುದು ನನ್ನ ಧರ್ಮ, ಕೇಳುವುದು ನಿನ್ನ ಕರ್ಮ. ಕರ್ಮ ಸಿದ್ಧಾಂತದ ಮೇಲೆ ಸಮಾಜ ಇದ್ದಾಗ, ಕರ್ಮದಿಂದ ಭಕ್ತರು ನಿಂತಾಗ, ಜೀವಗಳಲ್ಲಿ ಭೇದವಿದ್ದಾಗ, ಕರ್ಮವಾದದ ಭೇದ ಇದ್ದಾಗ, ಮನುಷ್ಯ ಸಮಾಜದಲ್ಲಿ ಮನುಷ್ಯರೆಲ್ಲರೂ ಜ್ಞಾನದಿಂದ ಬದುಕಿ ಅವರು ದೊಡ್ಡವರಾಗಬೇಕನ್ನತಕ್ಕಂಥ ಒಂದು ಹೊಸ ಸಿದ್ಧಾಂತವನ್ನು ತಂದು ಪ್ರತಿಯೊಬ್ಬರಲ್ಲಿಯೂ ಅರಿವಿದೆ, ಅರಿವೇ ಗುರು ಅನ್ನತಕ್ಕಂಥ ಶರಣ ಸಿದ್ಧಾಂತವನ್ನು ಮೊಟ್ಟ ಮೊದಲಿಗೆ ಪ್ರತಿಪಾದನೆ ಮಾಡಿದರು. ನಿಮ್ಮಲ್ಲಿ ಅರಿವಾಯ್ತಾ ಇಲ್ಲ? ಇದನ್ನು ಗುರು ಅಂದರು. ಅಲ್ಲಿವರೆಗೆ ಏನಿತ್ತು? ಗುರು 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 ಇತ್ತು ಅಷ್ಟೇ. ನನ್ನ ಶಬ್ದದಲ್ಲಿ ಅಷ್ಟೇ ಕೇಳಬೇಕು. ಏನಿತ್ತದು? ಗುರು. ನಾ ಹೇಳ್ದಂಗೆ ನೀನು ಕೇಳಬೇಕು ಅಂತಿತ್ತು. ಬಸವಾದಿ ಪ್ರಮುಖರು ಬಂದು ಅವ್ರು ಹೇಳ್ದಂಗೆ ನೀವು ಕೇಳೋದಲ್ಲ, ನನ್ನೊಳಗಡೆ ಒಂದು ಅಸ್ತಿತ್ವ ಇದೆ, ಅದಕ್ಕೆ ಗೌರವ ಕೊಡು ಅಂದರು. ಜಗತ್ತಿನಲ್ಲಿ ನಿಮಗೆ ಕೊಟ್ಟಷ್ಟು ಗೌರವ ಈ ಜಗತ್ತಿನಲ್ಲಿ ಬಸವಣ್ಣ ಬಂದು ನಿಮ್ಮನ್ನು ಗುರು ಮಾಡೋದ್ನಲ್ರಿ, ನಿಮ್ಮ ಅರಿವಿನ ಗುರುವನ್ನು, ಇದನ್ನು ಈ ಜಗತ್ತಿನಲ್ಲಿ ಯಾರ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಹೇಳುವವರೇ ದೊಡ್ಡವರಾಗಿ ಬಿಡ್ತೀವ್ರಿ. ನಾವು ನೋಡ್ಬೇಕು ಇಂದ್ರ ಚಂದ್ರ, ನಾವೆಲ್ಲ ಹಿಂಗೆ ಮಾಡಿಬಿಟ್ರೆ ಎಲ್ಲ ಉದ್ಧಾರ ಆಗ್ತದಂತ. ಅದೆಲ್ಲ ಆಗೋದಿಲ್ಲ ಅಂದ ಬಸವಣ್ಣ. ಈ ಇದು ಬರ್ತಾರೆ ನೋಡ್ತಿರಲ್ಲ, ಬಸವಣ್ಣ ಬರೋ ಪೂರ್ವದಲ್ಲಿ ಹೆಂಗಿತ್ತು ಅಂದ್ರೆ ಗುರುತತ್ವ. ಈ ಡಬ್ಬಿ ತರ್ತಾರೆ, ನೋಡಿದ್ರಲ್ಲ ನೀವು? ಡಬ್ಬಿ ನೋಡಿಲ್ಲ? ಹಿಂಗೆ ಹಿಡ್ಕೊಂಡು ನೋಡ್ತಾರೆ, ಲಂಡನ್ ನೋಡು, ಉದ್ದರ್ ನೋಡು, ಬಂಗಾರ ನೋಡು. ಏನದು? ಏನಂತಾರ ಅದಕ್ಕೆ? ಮುಂಬೈ ತಮಾಷೆ ಅಂತಾರೇನ? ನಮ್ಮ ಕಡೆ ಗರ್ತಿ ಗಮ್ಮತ್ ಅಂತಾರ. ನಮ್ಮ ಕಡೆ ಏನಂತಾರ? ಗರ್ತಿ ಗಮ್ಮತ್ ಅಂತಾರ. ಹಿಂಗೆ ಬಂದ್ಬಿಡೋದು, ಈಗ ನೋಡು ಅನ್ನೋದು. ಮುಂಬೈ ಹಿಂಗೆ ತಿರುಗಿಸ್ತಾ ಇರ್ತಾನೆ, ಅಬಾ ಮುಂಬೈ. ಇಷ್ಟೇ, ಅಲ್ಲೇ ಮುಗಿದೋಯ್ತದು. ಅವ್ನು ತೋರಿಸ್ತದ, ಇದು ಹೇಳಿಬಿಡ್ತದ. ಆದ್ರೆ ಅದ್ರೊಳಗೆ ಒಂದು ಇರ್ತದಲ್ಲ, ಅದನ್ನು ತೋರಿಸೋದಿಲ್ಲ ಯಾರು. ಅರ್ಥ ಆಗ್ತದ ನನ್ನ ಮಾತು? ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ, ಬಸವಣ್ಣನ ಧರ್ಮ ಎಲ್ಲಿ ಶುರು ಆಗ್ತದೆ, ಎಲ್ಲಿ ಸಿದ್ಧಾಂತ ಆಗ್ತದಲ್ಲ, ಎಲ್ಲಿಯವರೆಗೆ ಬಸವಣ್ಣನ ಧರ್ಮ ವ್ಯಕ್ತಿನಿಷ್ಠೆಯನ್ನು ಪ್ರತಿಪಾದಿಸ್ತದೆ, ಈ ಧರ್ಮ ಬೆಳೆಯೋದಿಲ್ಲ. ತತ್ವನಿಷ್ಠೆಯನ್ನು ಪ್ರತಿಪಾದನೆ ಮಾಡ್ತದ, ಆವಾಗ ಮಾತ್ರ ಈ ಧರ್ಮ ಬೆಳೀತದೆ ಅನ್ನತಕ್ಕಂಥದನ್ನು ತೀರ್ಮಾನ ಮಾಡಿಕೊಳ್ಳಬೇಕಾಗ್ತದೆ. ವ್ಯಕ್ತಿ ಕೇವಲ ಮಾಧ್ಯಮ, ಕೇವಲ ಮಾಧ್ಯಮ. ನಾನು ನಿಮಗೆ ಮಾಧ್ಯಮ. ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ. ತಿಳಿತಿಲ್ಲ? ರವಿ ಬೇಕು ತಿಳಿತಿಲ್ಲ. ಪ್ರಭುದೇವರು ಹೇಳ್ತಾರೆ, ಮದುವೆ ಮಾಡಿಸಬಹುದಲ್ಲೇ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ. ಘನತರವಾದ ಚಿತ್ರವ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ? ಘನತರವಾದ ಚಿತ್ರವ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ? ಮದುವೆ ಮಾಡಿಸಬಹುದಪ್ಪ, ಪುರುಷಾರ್ಥ ಎಲ್ಲಿ ಕೊಡಲು ಸಾಧ್ಯ? ಲಿಂಗ ದೀಕ್ಷೆ ಕೊಡಬಹುದು, ಬೋಧನೆ ಮಾಡಬಹುದು. ಸಾಧಿಸಬೇಕಾದವ್ರು ಯಾರು? ನೀವು ಸಾಧಿಸಲಾರದೆ ನಮಗೆ ಧರ್ಮನೇ ಗೊತ್ತಿಲ್ಲ ಅಂದ್ರೆ ನಿಮ್ಮದು ಅಪರಾಧ ಅಲ್ಲ? ನಿಮ್ಮದು ಅಪರಾಧ ಇರ್ತದಲ್ಲಿ. ಗುರು ಹೇಳಿದ ಮಾತನ್ನು ನೀವು ಪಾಲಿಸ್ಬೇಕಲ್ಲ, ಗುರು ಹೇಳಿದ ದಾರಿಯಲ್ಲಿ ಇರಬೇಕಲ್ಲ, ಆವಾಗ ಅರಿವು ಪ್ರಾರಂಭ ಆಗ್ತದಲ್ಲ. ಅದಕ್ಕಾಗಿ ಬಸವಾದಿ ಪ್ರಮಥರು ಮೊದಲು ಗುರುವನ್ನ ತಂದರು. ಗುರು ಅನ್ನತಕ್ಕಂಥದ್ದು ಬಹಳ ದೊಡ್ಡ ಸಿದ್ಧಾಂತ ಈ ದೇಶದೊಳಗಡೆ. ಸನ್ಯಾಸಿಗಳು ಬೇರೆ, ಮುನಿಗಳು ಬೇರೆ, ಬಿಕ್ಕುಗಳು ಬೇರೆ, ಆಚಾರ್ಯ ಪರಂಪರೆಗಳು ಬೇರೆ, ಅನೇಕ ನಾಗಸಾಧುಗಳು ಬೇರೆ, ಎಲ್ಲ ತರದ ಸಿದ್ಧರು ಬೇರೆ, ಆರೋಡಿಗಳು ಬೇರೆ, ಅನೇಕ ತರದ ಪರಂಪರೆಗಳು ವ್ಯಕ್ತಿ ಪರಂಪರೆಯಲ್ಲಿದ್ದಾಗ ಬಸವಾದಿ ಪ್ರಮಥರು ಬಂದು ತತ್ವ ಪರಂಪರೆಗೆ ಮುಖಾಂತರ ನಿನ್ನ ಅರಿವೇ ನಿನಗೆ ಗುರು.
ಇದೆಯಲ್ಲ, ಈ ಸಿದ್ಧಾಂತ ಇದೆಯಲ್ಲ, ಈ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥದ್ದು ಮೊಟ್ಟ ಮೊದಲಿಗೆ ಬಸವಣ್ಣ. ಅಲ್ಲಿವರೆಗೆ ನಾನು ಹೇಳಿದ್ದು ಕೇಳಬೇಕು ಅನ್ನೋಂಗಿತ್ರಿ. ಗುರು ಅಂದರೆ ಭಯ ಇತ್ರಿ ನಿಮಗ. ಶಾಪವನ್ನು ಕೊಡುವವನು ಗುರು ಅಲ್ಲ ಅಂದ ಬಸವಣ್ಣ. ಶಾಪವನ್ನು ಕೊಡುವವನು ಗುರು ಅಲ್ಲ, ಜನರ ತಾಪವನ್ನು ಕಳೆಯುವವನು ಗುರು ಅಂತ ಹೇಳೋಣ. ಈ ಜಗತ್ತಿನಲ್ಲಿ ಭಾಳ ಜನ ಶಾಪ ಕೊಡ್ತಾರ್ರಿ. ಕೊಡದಿದ್ರಂದ್ರೆ ನೋಡು ಪಾಪ, ಏನು ಯು ಆರ್ ದ ವೀಕ್ ಅನಿಮಲ್ಸ್, ಎದುರು ಬಿಡ್ತೀರಿ. ಬಸವಣ್ಣ ಬಂದು ಹೇಳಿದ್ರು, ಇಲ್ಲ ಇಲ್ಲ, ನಿನ್ನೊಳಗೆ ಒಂದು ಶಕ್ತಿ ಇದೆ, ನಿನ್ನಲ್ಲಿ ಪೃಥ್ವಿ ಇದೆ, ಅಪ್ಪು ಇದೆ, ತೇಜ್ ಇದೆ, ವಾಯು ಇದೆ, ಆಕಾಶ ಇದೆ, ಸೂರ್ಯ ಇದೆ, ಆತ್ಮ ಇದೆ, ಬಹಿರಂಗದಲ್ಲಿ ಎಲ್ಲವೂ ಇದೆ. ಈ ಬಹಿರಂಗದಲ್ಲಿ ನೀನು ಹುಟ್ಟಿದ್ಯಾ, ಈ ಸೃಷ್ಟಿಯೊಳಗಡೆ ನೀನು ಹುಟ್ಟಿದ್ಯಾ ಅಂದಮೇಲೆ ನಾನು ಹೇಗೆ ಸಾಧಿಸಿದ್ದೀನಿ ಹಾಗೆ ನಿನಗೂ ಸಾಧಿಸಲಿಕ್ಕೆ ಬರ್ತದ ಅಂದರು. ಅದಕ್ಕೇನು ಮನೆ ಬಿಡಬೇಕು ಅಂದಿಲ್ಲ ಬಸವಣ್ಣ, ಮನೆ ಬಿಡುವ ಧರ್ಮ ಹೇಳಿಲ್ಲ ಬಸವಣ್ಣ. ಮನೆ ಬಿಡುವ ಧರ್ಮ ಅಲ್ರಿ ನಮ್ಮದು. ನೀವು ಕೇಳ್ಬೋದು, ನೀವ್ಯಾಕೆ ಮನೆ ಬಿಟ್ರಿ ಅಂತ. ಪ್ರಶ್ನೆ ಅಲ್ಲ, ಮತ್ತು ನಾವು ಹೇಳ್ಬೇಕಲ್ಲ ಯಾಕೆ ಮನೆ ಬಿಟ್ಟಿವಿ ಅಂತಂದರೆ, ಈ ದೇಶದೊಳಗಡೆ ಎಲ್ಲವನ್ನ ನಿರಾಡಂಬರದಿಂದ ಬಿಟ್ಟು, ಹೆಣ್ಣು ಹೊನ್ನು ಮಣ್ಣುಗಳೆಲ್ಲ ಆಸೆಯನ್ನು ಬಿಟ್ಟು ಬೋಧನೆ ಮಾಡುವ ಮನುಷ್ಯನಿಗೆ ಬಹಳ ಬೆಲೆ ಇದೆ ಇರುವುದರಿಂದ ನಾವು ಈ ರೀತಿ ಹೇಳಿದ್ರೆ ಚಲೋ ಇರುತ್ತೆ. ಪಕ್ಕಕ್ಕೊಂದು 8-4 ಮಕ್ಕಳು ಇಟ್ಕೊಂಡು ಹೇಳಿದ್ರೆ ನಡೆಯತ್ತಾಗಿ ಅಂತಿದ್ರಿ ನೀವು. ನಡೆಯೋದಿಲ್ಲದೆ ಅದು ನಡೆಯೋದಿಲ್ಲ. ಅದು ಬಹಳ ಎಚ್ಚರ ವಹಿಸಬೇಕಾಗ್ತದೆ. ಈ ಜಗತ್ತಿನಲ್ಲಿ ಬಹಳ ಚೆನ್ನಾಗಿ ಗುರುತತ್ವವನ್ನು ಇಟ್ಕೊಳ್ಬೇಕಾಗ್ತದೆ. ಗುರು ಅನ್ನತಕ್ಕಂಥ ಸ್ಥಾನವೇ ಬಹಳ ದೊಡ್ಡದದು. ಗುರು ಅಂದರೆ ಇಟ್ ಇಸ್ ನಾಲೆಡ್ಜ್. ಗುರು ಅಂದರೆ ಜ್ಞಾನ. ಗುರು ಅಂದರೆ ಬೋಧನೆ ಮಾಡುವವನು. ಗುರು ಅಂದರೆ ನಿನ್ನ ಅಂತರಂಗದ ತರಂಗದೊಳಗಡೆ ಇರುವಂತಹ ಧ್ವನಿಗೆ ಸಾಕ್ಷೀಕರಣಗೊಳಿಸುವವನು. ಸಾಕ್ಷೀಕರಣಗೊಳಿಸ್ತಾನೆ ಅವನು. ಲಿಂಗ ಕೈಗೆ ಕೊಟ್ಟ ಮೇಲೆ ತಲೆ ಮೇಲೆ ಹಸ್ತವನ್ನ ಇಟ್ಟು ಬಲಗೈಯಲ್ಲಿ ಮಂತ್ರವನ್ನ ಬೋಧನೆ ಮಾಡಿ, ನೀನೇ ಲಿಂಗ, ನೀನೇ ಗುರು, ನೀನೇ ಜಂಗಮ, ನೀನೇ ವಿಭೂತಿ, ನೀನೇ ರುದ್ರಾಕ್ಷಿ, ನೀನೇ ಎಲ್ಲವೂ ಅನ್ನತಕ್ಕಂಥ ಶಕ್ತಿಯನ್ನು ತುಂಬುವಂಥ ಏಕಮೇವ ಅದ್ವಿತೀಯವಾದಂಥ ಧರ್ಮ ಇದರದು ಶರಣ ಧರ್ಮ ಮಾತ್ರ. ಬೇರೆ ಧರ್ಮದಲ್ಲಿ ಗುರುಗಳು ಸತ್ತಾಗ, ಬೃಂದಾವನದ ಆ ಅನುಯಾಯಿಗಳು ಸತ್ತಾಗ ಬೆಂಕಿಗಿಡ್ತಾರೆ. ನಮ್ಮ ಧರ್ಮದಲ್ಲಿ ಗುರುಗಳು ಸತ್ರು ಗದ್ದಿಗೆ ನೀವು ನಾಯಕ್ ನಿಮ್ಮನ್ನು ಕಳ್ಸೋಣ. 12ನೇ ತಾರೀಕು ಇರ್ಬೇಕಲ್ಲ, ನೀವು ಭಾಳ ಚಂದ ಇರ್ಬೇಕಲ್ರಿ, ಭಾಳ ಚಂದ ಇರ್ತದೆ. ನಾವು ಹೋದ್ರು ಹಂಗೆ ಕುಂಡ್ರಿಸ್ತಾರ, ನೀವು ಹೋದ್ರು ನಮಗೂ ಅದೇ ಮಂಗಳಾರತಿ, ನಿಮಗೂ ಅದೇ ಮಂಗಳಾರತಿ, ಜ್ಞಾನಪೂರ್ಣ ಜಗಜ್ಯೋತಿ ಅಲ್ವಾ? ಈ ಸಮನ್ವಯ ಸಿದ್ಧಾಂತದ ಧರ್ಮ ಇದೆಯಲ್ರಿ, ಇದು ಸರಿಯಾಗಿ ಪ್ರತಿಪಾದನೆ ಮಾಡುವವರು ಇರಬೇಕು. ಭಾಳ ಜನರಿಗೆ ಇದ್ರ ಕೊರತೆ ಇರೋದರಿಂದ ಈ ಧರ್ಮದ ಬಗ್ಗೆ ಹೇಳಕ್ಕೆ ಭಯ ಪಡ್ತಾರ್ರಿ, ಎದುರಿ ಬಿಡ್ತಾರ್ರಿ. ಅವರು ಎದುರಿಸ್ತಾರೆ, ಅವರು ಬರೀ ಬಟ್ಟೆ ಹಾವೇ ಬಿಡ್ತಾರೆ. ಬಟ್ಟೆ ಹಾವೇ ಬಿಡ್ತಾರೆ. ಅಲ್ಲಿತ್ತು, ಹಂಗಿತ್ತು, ಅವ್ರಿಗಿತ್ತು, ಇವ್ರ ಕಾಲದಲ್ಲಿತ್ತು, ಬಸವಣ್ಣ ಅಲ್ಲಿ ಹೇಳೋಣ ಇಲ್ಲಿ ಹೇಳೋಣ. ತಮ್ಮ, ಜಗತ್ತಿನಲ್ಲಿ ದೇವರು ಇರುವನು ಒಬ್ಬನೇ, ಜಗತ್ತಿನಲ್ಲಿ ದೇವರು ಇರುವನು ಒಬ್ಬನೇ. ದೇವರ ಬಗ್ಗೆ ನೀವು ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ ಹೆಂಗಾಗ್ತದೆ? ಹೆಂಗ ಯಾರು ಮಾತಾಡೋದಲ್ಲಿ? ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ. ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ ಏನ್ರಿ? ನನಗೆ ಬೇರೆ ಸೂರ್ಯ, ನಿಮಗೆ ಬೇರೆ ಸೂರ್ಯ ಏನ್ರಿ? ಅಮೇರಿಕದವ್ರಿಗೆ ಬೇರೆ ಸೂರ್ಯ ಇದ್ದಾನೇನ್ರಿ? ಇದು ಯೂನಿವರ್ಸಲ್ ಟ್ರೂತ್ ಇದೆಯಲ್ರಿ, ಈ ವಿಶ್ವ ದರ್ಶನವನ್ನು ಮಾಡಿಕೊಳ್ಳುವ ವ್ಯವಸ್ಥೆ ಇದೆಯಲ್ಲ, ಇದರ ಒಳಗಡೆ ಮನುಷ್ಯ ಏನಾಗ್ತಾ ಇದ್ದಾನೆ ಅಂತಂದ್ರೆ, ತಮ್ಮ ಸ್ವಾರ್ಥಕ್ಕಾಗಿ ಧರ್ಮ ಸಿದ್ಧಾಂತಗಳನ್ನು ನಾಶ ಮಾಡುವಂಥ ದಿನಮಾನ ಕಾಲದಲ್ಲಿ ಬಸವಣ್ಣನವರ ತತ್ವ ಸಿದ್ಧಾಂತಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಪೃಥ್ವಿಗೆ ಗುರುವನ್ನು ಹೋಲಿಸಿದ್ರು, ನೀರಿಗೆ ಲಿಂಗವನ್ನು ಹೋಲಿಸಿದ್ರು, ಅಗ್ನಿಗೆ ಜಂಗಮವನ್ನು ಹೋಲಿಸಿದ್ರು, ವಿಭೂತಿಯನ್ನು ಆಕಾಶಕ್ಕೆ ಹೋಲಿಸಿದ್ರು, ರುದ್ರಾಕ್ಷಿಯನ್ನು ಸೂರ್ಯನಿಗೆ ಹೋಲಿಸಿದ್ರು, ಮಂತ್ರವನ್ನು ಚಂದ್ರನಿಗೆ ಹೋಲಿಸಿದ್ರು, ಪಾದೋದಕವನ್ನ ಬಹಳ ಮುಖ್ಯವಾಗಿ ಪ್ರಸಾದದಲ್ಲಿ ಯಾವ ರೀತಿಯಲ್ಲಿ ಅವರು ಜೋಡಿಸಿ ಈ ಸಮಾಜದೊಳಗೆ ಗುರುತತ್ವವನ್ನು ತೆಗೆದುಕೊಂಡು ಬಂದರು ಅನ್ನತಕ್ಕಂಥದನ್ನ
ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲದೆ ಹೋದರೆ ಈ ಸಮಾಜ ಒಂದಲ್ಲ ಒಂದು ದಿವಸ ಎಕ್ಸಿಬಿಷನಲ್ಲಿ ನೋಡುವ ಕಾಲ ಬಂದಿತ್ತು. ಈ ಧರ್ಮ ಇತ್ತಂತೆ, ಲಿಂಗ ಕಟ್ತಿದ್ರಂತೆ, ವಿಭೂತಿ ಇತ್ತಂತೆ, ರುದ್ರಾಕ್ಷಿ ಇತ್ತಂತೆ, ಸ್ವಾಮಿಗಳಿದ್ರಂತೆ, ಪರಂಪರೆ ಇತ್ತು ಅಂತ ಎಕ್ಸಿಬಿಷನಲ್ಲಿ ನೋಡುವ ಕಾಲ ಈ ಮತೀಯವಾದಿಗಳು, ಜಾತಿವಾದಿಗಳು, ಸಂಪ್ರದಾಯವಾದಿಗಳ ಕುತಂತ್ರದಿಂದ ಲಿಂಗಾಯತ ಧರ್ಮ ನಾಶ ಆಗುವ ಕಾಲದಲ್ಲಿ ಬಸವ ಕೇಂದ್ರ ಕೈ ಬೀಸಿ ನಮ್ಮನ್ನು ಕರೆದಿರೋದು ಬಹಳ ದೊಡ್ಡದು ಅನ್ನತಕ್ಕಂಥ ಮಾತನ್ನು ಹೇಳಿ. ಕೈ ಬೀಸಿ ಕರಿಬೇಕ್ರಿ ಧರ್ಮ ಪ್ರಚಾರಕರನ್ನ. ಭಾಳ ಜನರಿಗೆ ಧರ್ಮ ಪ್ರಚಾರಕರನ್ನ ಕರೆಯೋದ್ರಲ್ಲಿ ಶಕ್ತಿ ಹೊರಟೋಗ್ತದ್ರಿ. ಯಾಕಂದ್ರೆ ನಿಜವಾದದನ್ನು ಹೇಳಬೇಕ್ರಿ. ಏನಿದೆ ಅದನ್ನು ಹೇಳೋದು, ಅದ್ರಲ್ಲೇನು ತಪ್ಪದ, ಇದು ಹಿಂಗೈತೆ ಅಂತ ಹೇಳೋದು. ಒಪ್ಪಿದ್ರೆ ಒಪ್ಪ್ರಿ, ಬಿಟ್ರೆ ಬಿಡ್ರಿ. ನನಗಂತೂ ನಾನು ಇದ್ದಿದ್ದೀನಿ ಇದ್ದಂಗೆ ಹೇಳೋದು. ಯಾಕಂತಂದ್ರೆ ನನಗೆ ಎಂಡ್ರೆಲ್ಲ ಮಕ್ಕಳಿಲ್ಲ ಬೀದರ್ನಲ್ಲಿ ಬೀರ್ತಾನ ಮಾಡಾಕ. ನನಗೇನದ ಏನು ಬಾಬು ಅಣ್ಣಾರ, ನಮಗಂತೂ ಬೀರ್ತಾನ ಮಾಡಕ್ಕೆ ಮಾತ್ರ ಏನೂ ಇಲ್ಲ. ಭಾಳ ಅಂದ್ರೆ ನಿಮ್ಮ ಹತ್ರ ಒಂದಿಷ್ಟು ಕಾಣಿಕೆ ಕೇಳ್ತೀನಿ, ಇಲ್ಲ ಅಂತಂದ್ರೆ ನೀವು ಕೊಟ್ಟು ಊಟ ಮಾಡ್ತೀವಿ. 11ನೇ ತಾರೀಕಿಗೆ ಮುಗೀತು, ನಡಿ ಸ್ವಾಮಿ ಇಲ್ಲಿಂದ ಅಂತೇಳಿ ಮುಗೀತು ನಮ್ಮ ಕೆಲಸ ಏನದು. ಆದರೆ ನಾವು ಈ ಸಮಾಜದಲ್ಲಿ ಸ್ವಾಮಿಗಳಾದವರು ಎಷ್ಟೇ ಕಷ್ಟ ಬರಲಿ, ಉರಿ ಬರಲಿ, ಸಿರಿ ಬರಲಿ, ಬೇಕು ಬೇಡೆಂಬೆ. ಉರಿ ಬರಲಿ, ಸಿರಿ ಬರಲಿ, ಬೇಕು ಬೇಡೆಂಬೆ. ಏನು ಬೇಕಾದರೂ ಬರಲಿ, ಇವೆಲ್ಲವೇನು ಅಂಗದ ಮೇಲೆ ಬರಲಿ. ಬಸವಣ್ಣನವ್ರು ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ರೆ, ಅರ್ಥವ ಅನರ್ಥವ ಮಾಡಿ ಕೋಲಂಗಳಗೈಯುತ್ತಿರಲಿ. ಏನು ಬಸವಣ್ಣವ್ರ ವಚನ ನನ್ನನ್ನು ಬರ್ದಾರ ನೋಡ್ರಿ. ಏನು ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ಬೆಕ್ಕದಂಗೆ ಬರೀತಾರೆ. ಎಷ್ಟೊತ್ತಿಗೆ ಬೇರೆಯವರಾಗಿದ್ರೆ ಕುದಿಗೆ ಏನೋ ಹಗ್ಗ ಹಾಕೊಳ್ಳೋರು. ಹೋಗಿ ಬಿಡಮ್ಮ ಸ್ವಾಮಿ ಊರು ಬಿಟ್ಟು, ಊರು ಬುಸ್ ಕಾಣದಂಗೆ ಆಗಿಬಿಡಮ್ಮ. ಒಂದೇ ಒಂದು ವಚನ ನಮಗೆ ಬಸವಣ್ಣನವರದು. ಅರ್ಥವ ಅನರ್ಥವ ಮಾಡಿ ಕೋಲಂಗಳಗೈಯುತ್ತಿರಲಿ. ಹುಟ್ಟಿದ ಮಕ್ಕಳು ನವಕಂಡ ಶಿಶುವಾಗುತ್ತಿರಲಿ. ಕಟ್ಟಿದ ಹೆಂಡತಿ ಕಣ್ಣ ಮುಂದೆ ನೆರೆಯಭಿಮಾನವಾಗಿ ಕೆಡುತ್ತಿರಲಿ. ಮತ್ತೆಯೋ ಲಿಂಗಾರಾಧನೆ, ಮತ್ತೆಯೋ ಜಂಗಮರಾಧನೆ, ಮತ್ತೆಯೋ ಪಾದೋದಕ ಪ್ರಸಾದ. ಇದಕ್ಕೆ ತಪ್ಪಿದನಾದರೆ ನಿಮ್ಮಾಡೆ ನಿಮ್ಮ ಪ್ರಮತರಾಣೆ ತಲೆದಂಡ ಕೂಡಲ ಸಂಗಮ ದೇವ. ತಲೆನ ದಂಡ ಕೊಡ್ಲಿಕ್ಕೆ ತಯಾರಿದ್ದೀವಿ ಧರ್ಮಕ್ಕಾಗಿ. ಕೊಟ್ಟೆ ಬಿಡೋದು. ಏನಾಗೋದದ, ಏನಾಗೋದದ? ಬೈದ್ರೆ ಎಷ್ಟು ಬೈತೀರಿ? ಈ ಜಗತ್ತಿನಲ್ಲಿ ಮರ್ಯಾದೆ ತೆಗೆದು 3 ಮಾತಿನಲ್ಲಿ ಸ್ವಾಮಿ ಸ್ವಲ್ಪ ತಗೊಂಡಾನ, ಇದೊಂದು, ಒಂದು ಹೆಣ್ಣು, ಒಂದಿಷ್ಟು ಈ 3 ತಾನೇ ಈ ಜಗತ್ತಿನಲ್ಲಿ ಅವತ್ತಿಂದ ಇವತ್ತರೆಗೂ ನಡೆದಿರೋದು. ಇದ್ರ ಮೇಲಿಂದ ಏನದ ಈ ಜಗತ್ತಿನಲ್ಲಿ? ಹೇಳ್ತೀರಿ, ಬರೀತೀರಿ, ಹೇಳ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೀತೀರಿ, ಅಲ್ಲಿ ಬರೀತೀರಿ, ಇಲ್ಲಿ ಬರೀತೀರಿ. ಅದಕ್ಕೆ ನೀವು ನಮ್ಮ ಸ್ವಾಮಿ ಹಿಂಗೆ ಆಗ್ಬೋದಂತ ನೀವು ಮೌನ ಆಗ್ತೀರಿ. ಏನಾದರೂ ಪರವಾಗಿಲ್ಲ, ಈ ಜಗತ್ತಿನಲ್ಲಿ ಯಾರು ಏನು ಹೇಳಿದರೂ ಪರವಾಗಿಲ್ಲ. ನಿಜಗುಣಾನಂದ ಸ್ವಾಮೀಜಿ ಕಂಠ ಸೊಂಟ ಇರೋವರೆಗೂ ರೋಡಲ್ಲಾದ್ರೂ ನಿಂತ್ಕೊಂಡು ಚೀರಾಡಾಮ ಅಂತ ಹೇಳತಕ್ಕಂಥ ಮಾತನ್ನು ಹೇಳಿ ಮುಗಿಸ್ತೇನೆ. ನಮಗೆ ಯಾಕೆ ಗೌರವ ರೀ? ನಿಮ್ಮ ಮಾನ ಮರ್ಯಾದೆ ಸನ್ಮಾನ ತಗೊಂಡು ಏನು ಮಾಡೋದದ? ನಾವೇನು ಗೃಹಸ್ಥರ? ಗೌರವ ನಿರೀಕ್ಷಣೆ ಮಾಡಲಿಕ್ಕೆ ನಿಮಗಾದ್ರೆ ನಿರೀಕ್ಷಣೆ ಮಾಡಬೇಕು. ಬೀಗರು ಬರಬೇಕು ರೀ, ಏನ್ರಿ ವ್ಯಕ್ತಿ ಆರಾಮಿದ್ದೇನವ ಅಂತ ಕೇಳಬೇಕು. ಇಲ್ಲ ಆಕೆ ತಗೊಂಡಿರೋ ಸೀರೆನ ಯಾವಾಗ ತಗೊಂಡೆ ಅಂತ ಕೇಳಲಿಲ್ಲ ಅಂದ್ರೆ ವ್ಯಕ್ತಿ ಮೇಲೆ ಸಿಟ್ಟಾಗ್ತದ್ರಿ. ಮಾತಾಡಿಸ್ಬೇಕು. ನಿಮಗೆ ಹಂಗೆ ಕಷ್ಟ ಅದ. ಸ್ವಾಮಿಗಳಿಗೆ ಎಂದು ಬಂಧನಕ್ಕೊಳಗಾಗಬಾರ್ದು. ಸ್ವಾಮಿಗಳು ಬಂಧನಕ್ಕೊಳಗಾಗಬಾರ್ದು, ಎಂದು ಬಂಧನಕ್ಕೊಳಗಾಗಬಾರ್ದು. ಅವ್ರು ಏನಾದರೂ ಬಂಧನಕ್ಕೊಳಗಾಗೋದಿದ್ರೆ ತತ್ವಕ್ಕೆ ಮಾತ್ರ ಬಂಧನಕ್ಕೊಳಗಾಗಬೇಕು. ಒಂದೇ ಅವರ ಗುರಿ, ಅವರು ಒಂದೇ ಅವರ ಸಾಧನೆ. ಇಂತಹ ಸಾಧನೆಯನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನವರ ಸಿದ್ಧಾಂತ ಇದೆಯಲ್ರಿ, ಇದನ್ನು ನೀವು ಜಗತ್ತಿನ ಯಾವ ಈ ಭಾರತ ದೇಶದ ಯಾವ ಗ್ರಂಥಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವಚನ ಸಾಹಿತ್ಯವನ್ನು ಬಿಟ್ರ, ವಚನ ಸಾಹಿತ್ಯದೊಳಗಡೆ ಬಿಟ್ರೆ ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟಾವರಣವನ್ನ ಕುರಿತು ಸೃಷ್ಟಿ ಮಾಡಿರುವ ಗ್ರಂಥಗಳಲ್ಲಿ ಇರ್ಬೋದು. ಈ ದೇಶದ ಎಲ್ಲ ಉಪನಿಷತ್ತು, ಚಾರ್ವಾಕ, ಜೈನ, ಬೌದ್ಧ, ಹೀನಯಾನ, ಮಾಧಮಿಕ, ಯೋಗಾಚಾರ ದರ್ಶನ, ಗೌಡಪಾದಾಚಾರ್ಯ ದರ್ಶನ, ವೇದಾಂತ ದರ್ಶನ, ವಿಶಿಷ್ಟ ದ್ವೈತ ದರ್ಶನ, ದ್ವೈತ ದರ್ಶನ, ಯಾವ ದರ್ಶನದಲ್ಲೂ ಈ 8 ತತ್ವಗಳನ್ನು ನೋಡ್ಲಿಕ್ಕಾಗೋದಿಲ್ಲ. 28 ಶಿವಾಗಮಗಳಲ್ಲಿ ನೋಡ್ಲಿಕ್ಕಾಗೋದಿಲ್ಲ. ಶೈವ ಪುರಾಣಗಳಲ್ಲಿ ನೋಡ್ಲಿಕ್ಕಾಗೋದಿಲ್ಲ. ವ್ಯಾಸನ 18 ಪುರಾಣಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಅಷ್ಟಾವರಣವನ್ನು ವಚನ ಸಾಹಿತ್ಯದಲ್ಲೇ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಅದು ಹೇಗೆ ವಚನ ಸಾಹಿತ್ಯದಲ್ಲಿದೆ ನಾಳೆ
ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.